ಗುಡ್ ಈವ್ನಿಂಗ್ ಎವ್ರಿಬಡಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಂದಾವರ್ತಿ ಈ ಒಂದು ಸಾಯಂಕಾಲ ವೇಳೆಯಲ್ಲಿ ಆತನನ್ನ ಕೊಂಡಾಡುವಂತೆ ಕೃಪೆ ಮಾಡೋದಕ್ಕಾಗಿ ದೇವರಿಗೆ ನಾವು ಸ್ತೋತ್ರಗಳನ್ನ ಸಲ್ಲಿಸೋಣ. ಕೂಡಿ ಬಂದಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಕನ್ನಡ ಸಭಾಸಾಲ ಪಾಠಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸುವಂತರಾಗಿದ್ದೇವೆ. ಕೂಡಿ ಬಂದಿರ್ತಕ್ಕಂಥ ಎಲ್ಲಾ ಬೋಧಕ ವರ್ಗದವರಿಗೂ, ಸಹೋದರ ಸಹೋದರಿಯರಿಗೂ ಮತ್ತು ಆತ್ಮೀಯ ವಿಶ್ವಾಸಿಗಳಿಗೂ ಮತ್ತು ಚಿಕ್ಕ ಮಕ್ಕಳಿಗೂ ಮತ್ತು ನಮ್ಮ ಕರ್ನಾಟಕದಿಂದ ಮತ್ತು ಪೂನಾದಿಂದ ಹಾಗೂ ಅಂತಾರಾಷ್ಟ್ರೀಯ ಜರ್ಮನಿಯಿಂದ ಜಾಯ್ನ್ ಆಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಈ ಒಂದು ಅಂತಾರಾಷ್ಟ್ರೀಯ ಕನ್ನಡ ಸಭಾ ಸಾಲಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ, ಈ ಕೂಟವನ್ನ ನಾವು ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮ ತಲೆಗಳನ್ನ ಬಾಗಿಸಿ ಮೊದಲನೇದಾಗಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ಸಹೋದರಿ ಸರೋಜಾ ಎಸ್ ಇದ್ದಾರೆ. ನೀವು ಪ್ರಾರಂಭದ ಪ್ರಾರ್ಥನೆ ಮಾಡ್ಬೇಕಾಗಿ ನಾನು ಕೇಳ್ಕೊತೇನೆ. ಸಹೋದರಿ ಸರೋಜಾ ಎಸ್ ಅವರು. ಸರೋಜಾ ಎಸ್ ಮೊಬೈಲ್ ಅಂತ ಹಾಕೊಂಡಿದ್ದೇನೆ ನಿಮ್ಮ ಹೆಸರನ್ನ. ಓಕೆ, ಅವರ ಮೇ ಬಿ ಅವ್ರು ಮ್ಯೂಟ್ ಆಗಿದ್ದಾರೆ. ಸೋದರ ರವಿ ಭಕ್ತರಾಜ್ ಅವರು ಇದ್ದಾರೆ, ಅವ್ರು ನಮಗೆ ಪ್ರಾರಂಭದ ಪ್ರಾರ್ಥನೆಯನ್ನು ಮಾಡ್ತಾರೆ. ಸೋದರ ರವಿ ಭಕ್ತರಾಜ್ ಅವರು. ಪ್ರಾರ್ಥನೆ ಮಾಡೋಣ. ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡಿಸಿರುತ್ತೀನಿ ಸ್ವಾಮಿ, ನಿಮ್ಮ ಮಹಾಕೃಪೆಗೋಸ್ಕರ ಸ್ತೋತ್ರ. ಅದ್ಭುತ ರಕ್ಷಕನೇ, ಆಲೋಚನಾ ಕರ್ತನೆ, ಸಮಾಧಾನ ಪ್ರಭುವೇ, ನಿತ್ಯನ ತಂದೆ, ಪರಾಕ್ರಮ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸಮರ್ಪಿಸ್ತೇವೆ ಸ್ವಾಮಿ. ಇದುವರೆಗೂ ನಮ್ಮ ನಡೆಸಿ ಕಾಯ್ದು ಕಾಪಾಡ್ತಾ ಬಂದಕ್ಕಾಗಿ ಸ್ತೋತ್ರ ಸ್ವಾಮಿ ತಂದೆ. ಇದುವರೆಗೂ ಸ್ವಾಮಿ ತಂದೆ ನಿಮ್ಮ ವಾಕ್ಯಗಳನ್ನು ಕೇಳುವಂತ ಸದಾವಕಾಶವನ್ನು ನಮ್ಗೆ ದಯಪಾಲಿಸ್ತಾ ಬಂದಕ್ಕಾಗಿ ಸ್ತೋತ್ರ ಸ್ವಾಮಿ. ಈಗ ಸ್ವಾಮಿ ತಂದೆ ಈ ಮಾಧ್ಯಮದಲ್ಲಿ ಮೂಲಕವಾಗಿ ಸ್ವಾಮಿ ನಿಮ್ಮ ನಾಮವನ್ನು ನಾವು ಹೆಚ್ಚಾಗಿ ತಿಳಿದುಕೊಳ್ಳುವ ಹಾಗೆ ಸ್ವಾಮಿ ನಿಮ್ಮ ವಾಕ್ಯದ ಗೂಢಾರ್ಥಗಳನ್ನು ತಿಳಿದುಕೊಳ್ಳುವ ಹಾಗೆ ಸದಾವಕಾಶವನ್ನು ದಯಪಾಲಿಸಿಕೊಟ್ಟದಕ್ಕಾಗಿ ಸ್ತೋತ್ರಪ್ಪ. ಈಗ ಸ್ವಾಮಿ ತಂದೆ ನಿಮ್ಮ ವಾಕ್ಯ ತರಲಿರುವ ಪ್ರಿಯ ಮಗನನ್ನ ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಿ ಅಭಿಷೇಕಿಸಪ್ಪ ಸ್ವಾಮಿ. ಅವರ ಬಾಯಿಂದ ಬರುವ ವಾಕ್ಯಗಳು ಸ್ವಾಮಿ ಅದನ್ನ ಸ್ವಾಮಿ ನಾವು ಗ್ರಹಿಸಿಕೊಳ್ಳುವ ಹಾಗೆ, ಗೂಢಾರ್ಥಗಳನ್ನು ತಿಳಿದುಕೊಳ್ಳುವ ಹಾಗೆ ಹಾಗೂ ನಿಮ್ಮ ವಾಕ್ಯವನ್ನ ಇನ್ನೂ ಹೆಚ್ಚಾದ ರೀತಿಯಲ್ಲಿ ತಿಳಿದುಕೊಳ್ಳುವ ಹಾಗೆ ಸದಾವಕಾಶ ನಮ್ಗೆ ದಯಪಾಲಿಸಬೇಕಾಗಿ ಬೇಡ್ಕೊಳ್ತೇನೆ ಸ್ವಾಮಿ. ಹಾಗೂ ಸ್ವಾಮಿ ಈ ಮಾಧ್ಯಮದಲ್ಲಿ ಸ್ವಾಮಿ ಇನ್ನೂ ಹೆಚ್ಚು ಜನಗಳು ಸ್ವಾಮಿ ತಕ್ಕ ಸಮಯಕ್ಕೆ ಸೇರಿಕೊಂಡು ಸ್ವಾಮಿ ನಿಮ್ಮ ನಾಮವನ್ನು ಮಹಿಮೆಪಡಿಸುವಂತ ಸದಾವಕಾಶ ದಯಪಾಲಿಸಿ. ಇಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರನ್ನು ಸಹ ಆಶ್ರಯಿಸಿ ಕಾಯ್ದು ಕಾಪಾಡಿ ಸ್ವಾಮಿ. ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿರುವ ಬೋಧಕರನ್ನು ಸಹ ನಿಮ್ಮ ಕೃಪೆಗಳ ಹಸ್ತಕ್ಕೆ ಚಿತ್ತಗೊಪ್ಪಿಸ್ಕೊಡ್ತೇವೆ. ಅವರು ಮತ್ತು ಅವ್ರ ಕುಟುಂಬವನ್ನು ಸಹ ಆಶ್ರಯಿಸಿ ಕಾಯ್ದು ಕಾಪಾಡಿ. ಇಲ್ಲಿ ಸೇರುವ ಪ್ರತಿಯೊಬ್ಬರು ಸಹ ನಿಮ್ಮ ಆಶೀರ್ವಾದವನ್ನು ಹೊಂದಿ ನಿಮ್ಮ ನಾಮವನ್ನು ಮಹಿಮೆಪಡಿಸುವಂತ ಸದಾವಕಾಶ ದಯಪಾಲಿಸಬೇಕಾಗಿ ಯೇಸು ಕ್ರಿಸ್ತನ ಮುದ್ದು ನಾಮದಲ್ಲಿ ಬೇಡಿ ಹೊಂದಿನ ಸ್ವಾಮಿ. ಆಮೇಲೆ ಆಮೇನ್ ಆಮೇನ್. ಧನ್ಯವಾದಗಳು ಸಹೋದರರೇ ಪ್ರಾರ್ಥನೆ ಮಾಡೋದಕ್ಕಾಗಿ. ಈಗ ನಾವು ಮಕ್ಕಳಿಗೆ ಒಂದು ಸಣ್ಣ ಕಥೆಯ ಸಮಯವನ್ನು ಕೊಡೋಣ. ಮಕ್ಕಳೇ, ನೀವೆಲ್ಲರೂ ರೆಡಿ ಇದ್ದೀರಾ? ಮಕ್ಕಳ ಕಥೆಯನ್ನ ಕೇಳಿದ್ರಲ್ಲ, ಎಷ್ಟು ಮಂದಿಗೆ ಜಿಲೇಬಿ ಬೇಕು? ಜಿಲೇಬಿ ಬೇಕಾ ಎಷ್ಟು ಮಂದಿಗೆ? ಹಾಗಾದ್ರೆ ನಿಮ್ಗೆ ಜಿಲೇಬಿ ಬೇಕು ಅಂದ್ರೆ ಈ ನಾವು ಸಭಾಸಾಲ ಮುಗಿದ್ಮೇಲೆ ನಿಮ್ಮೆಲ್ಲರಿಗೂ ಈ ಒಂದು ಕಥೆಯನ್ನ ಕಂಟಿನ್ಯೂ ಮಾಡಿ ಎಲ್ಲರಿಗೂ ಜಿಲೇಬಿಯನ್ನ ಕೊಡೋಣ ಮಕ್ಕಳಿಗೋಸ್ಕರವಾಗಿ. ಓಕೆ, ಕಥೆಯನ್ನು ಎಂಜಾಯ್ ಮಾಡ್ತಾರಂತ ನಾನು ಅನ್ಕೊಳ್ತೀನಿ. ಮಕ್ಕಳನ್ನ ದೇವರ ಆಶೀರ್ವಾದ ಮಾಡ್ಲಿ. ಈ ಸಮಯದಲ್ಲಿ ನಾವು ನೇರವಾಗಿ ನಮ್ಮ ಸಭಾಸಾಲ ಪಾಠಕ್ಕೆ ನಾವು ತೆರಳೋಣ. ಈ ದಿನದ ಸಭಾಸಾಲ ಪಾಠವನ್ನ ಎಷ್ಟನೇ ದಿನಕ್ಕೆ ನಾವು ಬಂದಿದ್ದೇವೆ? ಪಾಸ್ಟರ್ ಪ್ರಸನ್ನ ಕುಮಾರ್ ಅವರು ಎಷ್ಟನೇ ದಿನ ತಗೋತಾ ಇದ್ದಾರೆ ನಮ್ಗೆ? 5 ದಿನ. ಓಕೆ, ಸೊ ನಾವು ಕಂಟಿನ್ಯೂ ಆಗಿ ಪ್ರಾರಂಭದಿಂದ ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಎಷ್ಟು ದಿನ ಆಯ್ತು? 5 ದಿನಗಳ ಕಾಲ ಅದ್ಭುತವಾಗಿ ಈಗ ನಾವು 5ನೇ ದಿನಕ್ಕೆ ನಾವು ಬಂದಿದ್ದೇವೆ. 4 ದಿನ ನಡೆದಿದೆ, ಇವತ್ತು 5ನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೇವೆ. ಹಾಗಾಗಿ ವಿಶೇಷವಾಗಿ ಈ ಸಮಯದಲ್ಲಿ ನಮ್ಮ ಹಿರಿಯ ಬೋಧಕರು ಪಾಸ್ಟರ್ ಪ್ರಸನ್ನ ಕುಮಾರ್ ಅವರಿಗೆ ನಮ್ಮ ಅಂತಾರಾಷ್ಟ್ರೀಯ ಕನ್ನಡ ಸಭಾಸಾಲ ಕುಟುಂಬದ ವತಿಯಿಂದಲೂ ಮತ್ತು ನನ್ನ ವೈಯಕ್ತಿಕವಾಗಿ ಈ ಒಂದು 5ನೇ ದಿನಕ್ಕೆ ನಿಮ್ಗೆ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಈ ಸಮಯನ ನಾವು ನಿಮ್ಗೆ ಅರ್ಪಿಸುವಂತರಾಗಿದ್ದೇವೆ. ಪಾಸ್ಟರ್ ಪ್ರಸನ್ನ ಕುಮಾರ್ ಅವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಮ್ಮೆ ನಿಮ್ಮೆಲ್ಲರ ಜೊತೆ ದೇವರ ವಾಕ್ಯವನ್ನು ಹಂಚಿಕೊಳ್ಳುವಂತ ಅವಕಾಶವನ್ನ 5ನೇ ದಿನದಲ್ಲಿ ಸ್ವಾಮಿ ಒದಗಿಸಿಕೊಟ್ಟಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವನ್ನು ಹೇಳೋಣ. ಮತ್ತು ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಹಾಗೂ ಕಾರ್ಯಕ್ರಮವನ್ನು ಆಯೋಜಿಸುತ್ತಿರುವ
ಬೋಧಕರಾದ ಸುರೇಂದ್ರ ಅವರಿಗೂ ಸಹ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುವಂತನಾಗಿದ್ದೇನೆ. ಈಗಾಗಲೇ ನಾವು ಕ್ರಿಸ್ತನು ನಮ್ಮ ನಂಬಿಕಸ್ಥ ಸಹೋದರನು ಎಂಬತಕ್ಕಂಥ ವಿಷಯದಲ್ಲಿ ಸಾಕಷ್ಟು ವಿಷಯಗಳನ್ನ ಕಲಿತುಕೊಂಡು ಬಂದಿದ್ದೇವೆ. ಆದ್ರೆ ಇವತ್ತು ಒಂದು ವಿಶೇಷವಾದ ಸಂದೇಶವನ್ನ ನಾವು ಕರೀಲಿಕ್ಕೆ ಹೋಗ್ತೇವೆ. ಅದ್ಯಾವುದೆಂದ್ರೆ, ಯೇಸು ಕ್ರಿಸ್ತನು ತನ್ನ ಬಾಧೆಗಳಿಂದ, ತನ್ನ ಸಂಕಟದಿಂದ, ತನ್ನ ನೋವುಗಳಿಂದ ಆತನು ಸಿದ್ಧಿಗೆ ಬಂದನು ಅಥವಾ ಪರಿಪೂರ್ಣನಾದನು ಎಂಬುದಾಗಿ. ಇವತ್ತಿನ ಪಾಠದಲ್ಲಿ ಕೆಲವು ಮಹತ್ತರವಾದ ವಿಷಯಗಳನ್ನ ನಾವು ಕರೀಲಿಕ್ಕೆ ಹೋಗ್ತೇವೆ. ಆ ವಿಷಯಗಳನ್ನ ಗಮನವಿಟ್ಟು ಕೇಳಬೇಕೆಂಬುದಾಗಿ ನಿಮ್ಮನ್ನ ಕೇಳ್ಕೊಳ್ತೇನೆ. ನಮ್ಮ ಸತ್ಯವೇದಗಳನ್ನು ಹಿಬ್ರಿಯರ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನಕ್ಕೆ ತಿರುಗಿಸೋಣ. Hebrews chapter 2 verses 10. ಸಮಸ್ತವು ಯಾವನಿಗೋಸ್ಕರವೂ ಯಾವನಿಂದಲೂ ಉಂಟಾಯಿತೋ ಆತನು ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು. ಇಲ್ಲಿ ಯೇಸು ಕ್ರಿಸ್ತನು ಪರಿಪೂರ್ಣನಾಗಬೇಕು. ಯಾವುದರಿಂದ? Number 1, you should understand, he is the captain of our salvation. ನಮ್ಮ ರಕ್ಷಣಾ ಕರ್ತನು ಆತನು. ಆತನು ಸಿದ್ಧಿಗೆ ಬರುವುದು, ಪರ್ಫೆಕ್ಟ್ ಆಗುವುದು ಆತನಿಗೆ ಯುಕ್ತವಾದದ್ದು ಎಂಬುದಾಗಿ. ಇಲ್ಲಿ ಯೇಸು ಕ್ರಿಸ್ತನ ಜೀವಿತದ ಕೆಲವು ವಿಷಯಗಳನ್ನ ನಾವು ಗಮನದಲ್ಲಿಟ್ಟುಕೊಳ್ಬೇಕು. ಮುಂದೆ ನಾವು ನಮ್ಮ ಸತ್ಯವೇದಗಳನ್ನ ಇಬ್ರಿಯ ಬರೆದ ಪತ್ರಿಕೆ 2ನೇ ಅಧ್ಯಾಯ 17 ಮತ್ತು 18ನೇ ವಚನವನ್ನ ಓದೋಣ. Hebrews 2:17 and 18. ಆದ್ದರಿಂದ ಎಲ್ಲಾ ವಿಷಯಗಳಲ್ಲಿ ತನ್ನ ಸಹೋದರರಿಗೆ ಸಮಾನನಾಗಬೇಕಾಗಿ ಬಂತು. ಹೀಗೆ ಆತನು ಜನರ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ದೇವರ ಕಾರ್ಯಗಳಲ್ಲಿ ಕರುಣೆಯೂ ನಂಬಿಕೆಯೂ ಉಳ್ಳ ಮಹಾಯಾಜಕನಾದನು. ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಓಕೆ, ತಾನೇ ಶೋಧನೆಗೆ ಒಳಗಾದನು. ಇಬ್ರಿಯ 4:15 ಈಗಾಗಲೇ ನಾವು ಓದಿರುವ ಹಾಗೆ ಆತನು ಸರ್ವ ವಿಷಯಗಳಲ್ಲಿ ಶೋಧನೆಗೆ ಒಳಗಾದನು, ಆದ್ರೆ ಪಾಪವನ್ನು ಮಾತ್ರ ಮಾಡಲಿಲ್ಲ ಎಂಬುದಾಗಿ. ನಾವು ಒಂದು ವಿಷಯವನ್ನ ಗಮನದಲ್ಲಿಟ್ಟುಕೊಳ್ಬೇಕು. ಯೇಸು ಕ್ರಿಸ್ತನು ಏನೇ ಬಾಧೆಯನ್ನ ಪಟ್ಟಾಗ್ಯೂ ಸಹ ಅದು ನಮಗೋಸ್ಕರ ಮಾಡಿದಂತ ತ್ಯಾಗ ಎಂಬುದನ್ನ ಅರ್ಥ ಮಾಡಿಕೊಳ್ಳಬೇಕು. ಆತನ ವೇದನೆ, ಆತನ ಬಾಧೆ, ಆತನ ದುಃಖ, ಆತನ ನೋವು, ಆತನ ಬಾಸುಂಡೆಗಳು ಇವೆಲ್ಲವೂ ನಮಗೋಸ್ಕರ ಮಾಡಿಕೊಂಡದ್ದು ಎಂಬುದನ್ನ ತಿಳಿದುಕೊಳ್ಳಬೇಕು. ಆದ್ರೆ ಇಲ್ಲಿ ಕೆಲವು ವಿಷಯಗಳನ್ನು ನಾವು ಗಮನದಲ್ಲಿಟ್ಟುಕೊಳ್ಳುವಾಗ ಆತನು ಹೇಗೆ ಪರಿಪೂರ್ಣನಾದನು, ಪರಿಪೂರ್ಣನಾಗಿರ್ಲಿಲ್ವಾ ಎಂಬುದಾಗಿ ಹೇಳುವಾಗ 3 ಪ್ರಶ್ನೆಗಳನ್ನ ನಾವು ಈ ಸಾಯಂಕಾಲದಲ್ಲಿ ಕಲಿಯುವಂತರಾಗಿದ್ದೇವೆ. We are going to deal very important 3 questions this evening, which is written in Hebrews chapter 5 verses 7 to 9. ಇಬ್ರಿಯ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ರಿಂದ 9 ವಚನಗಳನ್ನು ಗಮನಿಸುವಾಗ ಇಲ್ಲಿ 3 ಪ್ರಶ್ನೆಗಳಿವೆ. ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳೋಣ. ನೋಡಿ, ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಹೀಗೆ ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. ಇದಲ್ಲದೆ ಆತನು ಸಿದ್ಧಿಗೆ ಬಂದು ದೇವರಿಂದ ಮೆಲ್ಕಿಜೇದಕನ ತರಹದ ಮಹಾಯಾಜಕನೆನಿಸಿಕೊಂಡವನಾಗಿ ತನಗೆ ವಿಧೇಯರಾಗಿರುವವರೆಲ್ಲರಿಗೂ ನಿರಂತರವಾದ ರಕ್ಷಣೆಗೆ ಕಾರಣನಾದನು. ಓಕೆ, ಇಲ್ಲಿ 3 ಪ್ರಶ್ನೆಗಳನ್ನ ಪೌಲನು ನಮ್ಮ ಮುಂದೆ ಇಡುತ್ತಾನೆ. ಮೊದಲನೇದಾಗಿ, Paul tells us that Christ offered prayers to God who was able to save him from death.
and he was heard. ತನ್ನನ್ನು ಮರಣದಿಂದ ರಕ್ಷಿಸಲ್ಪಡಬೇಕು ಎಂಬುದಾಗಿ ಪ್ರಾರ್ಥನೆಯಲ್ಲಿ ವಿಜ್ಞಾಪನೆಯನ್ನು ಮಾಡಿಕೊಂಡಾಗ ದೇವರು ಆತನ ಪ್ರಾರ್ಥನೆಯನ್ನು ಕೇಳಿದನು ಎಂಬುದಾಗಿ ನೋಡುವಾಗ ಇಲ್ಲಿ ಉದ್ಭವಿಸುವ ಕ್ವೆಶ್ಚನ್ ಅಥವಾ ಪ್ರಶ್ನೆ ಏನಪ್ಪಾ ಅಂದ್ರೆ, what do you understand by meaning that Jesus was heard and saved from death? ನಿಜವಾಗ್ಲೂ ಯೇಸು ಕ್ರಿಸ್ತನನ್ನ ಆ ಮರಣದಿಂದ ರಕ್ಷಿಸುವುದಕ್ಕೆ ತಂದೆಯಾದ ದೇವರು ಸಿದ್ಧನಾಗಿದ್ನ? ಮೊದಲನೇ ಪ್ರಶ್ನೆ 7ನೇ ವಚನದಲ್ಲಿ ನಾವು ಗಮನಿಸುವಾಗ, ಯೇಸು ಕ್ರಿಸ್ತನು ತನ್ನ ಮರಣದ ವಿಷಯದಲ್ಲಿ ತಂದೆಯನ್ನ ಕೇಳಿಕೊಂಡಾಗ ಸಿಕ್ಕತಕ್ಕಂಥ ಉತ್ತರ ಏನೆಂಬುದನ್ನ ತಿಳಿದುಕೊಳ್ಳೋಣ. ಇಲ್ಲಿ ಆತನು ಶರೀರ ಭಾವದಲ್ಲಿರುವಾಗ, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ಇದು ತಾನು ಸಂಪೂರ್ಣವಾಗಿ ಶರೀರ ಭಾವದಲ್ಲಿ ಮಾನವ ಸ್ವರೂಪವನ್ನು ತಾಳಿಕೊಂಡಾಗ ಕೇಳಿಕೊಂಡಂತವೆಂದು ವಿಜ್ಞಾಪನೆ. ಆತನ ಈ ಲೋಕದಲ್ಲಿ ಮಾನವನಾಗಿರುವಾಗ ತಂದೆಯನ್ನ ಆತುಕೊಂಡಿದ್ದನು. ಗೆತ್ಸೆಮನೆ ತೋಟದಲ್ಲಿ, ಗೆತ್ಸೆಮನೆ ಅನುಭವದಲ್ಲಿ ಆತನು ಕಣ್ಣೀರು ಸುರಿಸಿ ತಂದೆಯನ್ನ ಬೇಡಿಕೊಳ್ಳುತ್ತಾ ಇದ್ದನು. ಹೇಗ್ ಬೇಡ್ಕೊಂಡ? ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 38ನೇ ವಚನಕ್ಕೆ ನಿಮ್ಮ ಸತ್ಯವೇದನ ನೆರವೇರಿ ತಿರುಗಿಸ್ರಿ. Matthew chapter 26 verses 38. ಮತ್ತು ಅವರಿಗೆ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ನೀವು ಇಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿರ್ರಿ ಎಂದು ಹೇಳಿ ಸ್ವಲ್ಪ ಮುಂದೆ ಹೋಗಿ ಬೋರಲ್ಲಿ ಬಿದ್ದು, ನನ್ನ ತಂದೆಯೇ, ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು. ಇಲ್ಲಿ ನೋಡುವಂತರಾಗಿದ್ದೇವೆ. 38ನೇ ವಚನವನ್ನು ಗಮನಿಸುವಾಗ he says, my soul is exceeding sorrowful even unto death. ನನ್ನ ಒಂದು ದೇಹವು ಕ್ಷೀಣವಾಗ್ತಾ ಇದೆ, ಸಾಯುವಷ್ಟು ನೋವಾಗ್ತಾ ಇದೆ. ಸ್ವಲ್ಪ ಹೊತ್ತು ನನಗೋಸ್ಕರ ಪ್ರಾರ್ಥನೆ ಮಾಡೋದಿಲ್ವಾ ಎಂಬುದಾಗಿ ಶಿಷ್ಯರನ್ನು ಕೇಳಿಕೊಂಡು ಅನಂತರ ಆತನೇ ಹೋಗಿ ಬೋರಲು ಬಿದ್ದು ತಂದೆಯನ್ನ ಪ್ರಾರ್ಥನೆ ಮಾಡಿಕೊಡುವಂತನಾಗಿದ್ದೇನೆ ನಾಡಿದ್ದಾನೆ. ಇಲ್ಲಿ ಐ ಆಮ್ ಡೀಪ್ಲಿ ಗ್ರೀವ್ಡ್ ಅಂದ್ರೆ ನನಗೆ ದುಃಖವಾಗ್ತದೆ ಎಂಬುದಾಗಿ ಸ್ವಾಮಿ ಹೇಳಿಕೊಳ್ಳುವಾಗ ಇನ್ನೊಂದು ವಚನವನ್ನು ಗಮನಿಸೋಣ. ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 33 ಮತ್ತು 34ನೇ ವಚನವನ್ನು ಗಮನಿಸಿ. ಮಾರ್ಕ್ 14, 33, 34. ಬೆಚ್ಚಿ ಬೆರಗಾಗಿ ಮನ್ನಗುಂದಿದವನಾದನು ಮತ್ತು ಅವರಿಗೆ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ನೀವು ಇಲ್ಲೇ ಇದ್ದು ಎಚ್ಚರವಾಗಿರ್ರಿ ಎಂದು ಹೇಳಿ ಸ್ವಲ್ಪ ಮುಂದೆ ಹೋಗಿ ನೆಲದ ಮೇಲೆ ಅಡ್ಡ ಬಿದ್ದು ಸಾಧ್ಯವಾದರೆ ಆ ಗಳಿಗೆಗೆ ತನ್ನನ್ನು ಬಿಟ್ಟು ಹೋಗುವಂತೆ ದೇವರನ್ನು ಪ್ರಾರ್ಥಿಸಿದನು. ಅಂದ್ರೆ ಯೇಸು ಕ್ರಿಸ್ತನಿಗೆ ಆ ಕ್ಷಣದಲ್ಲಿ, ಆ ಸಮಯದಲ್ಲಿ ಎಷ್ಟು ವೇದನೆ ಆಗಿರಬೇಕು. ಈ ವೇದನೆ ಆತನಿಗೆ ಬಂದಂತ ಅಶಾರೀರಿಕವಾದ ನೋವಲ್ಲ, ಇದು ನನ್ನ ಮತ್ತು ನಿಮ್ಮ ಪಾಪಗಳ ನೋವು. ಇಡೀ ಲೋಕದ ಪಾಪ ಆತನ ಮೇಲೆ ಇತ್ತು. ಆ ಭಾರ ಅದನ್ನ ಹೇಗೆ ತಾನೇ ತಾಳಿಕೊಳ್ಳುವುದು ಎಂಬುದಾಗಿ ಇನ್ನೂ ಬಲವನ್ನ ಆತನು ಸ್ವಾಮಿಯನ್ನ ಕೇಳುತ್ತಾನೆ. ಅದನ್ನು ಜೋರಾಗಿ ಅರ್ಚ್ಕೊಂಡಿದ್ದ ಎಂಬುದಾಗಿ ಅರ್ಥ ಅಲ್ಲ. ತನ್ನ ಪ್ರಾರ್ಥನೆ ವಿಜ್ಞಾಪನೆಯನ್ನ ಯೇಸು ಕ್ರಿಸ್ತನು ನನ್ನ ಪ್ರಾರ್ಥನೆ ಕೇಳುವ ತಂದೆಗೆ ಆತನು ಬೇಡಿಕೊಳ್ಳುತ್ತಾನೆ. ತಂದೆ ಆತನ ಪ್ರಾರ್ಥನೆಯನ್ನ ಕೇಳಿದರು. ತಂದೆ ಕೇಳ್ತಕ್ಕಂಥ ಪ್ರಾರ್ಥನೆ ಏನಪ್ಪಾ ಅಂದ್ರೆ, ಸ್ವಾಮಿ ಯಾವುದಕ್ಕೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ನೆರವೇರಲಿ ಎಂಬುದಾಗಿ ಒಪ್ಪಿಸಿಕೊಟ್ಟಾಗ Jesus was not delivered from crucifixion. Please understand. God the Father did not deliver Jesus from crucifixion. ಆ ಕ್ರೂಜೆಯ ಶಿಲುಬೆಯ ಕ್ರೂರವಾದ ಮರಣದಿಂದ, ಸಾವಿನಿಂದ ಯೇಸು ಕ್ರಿಸ್ತನನ್ನ ತಂದೆಯು ಬಿಡುಗಡೆ ಮಾಡಲಿಲ್ಲ, ವಿಮೋಚನೆ ಮಾಡಲಿಲ್ಲ. ಆದರೆ through his resurrection delivered him from the power of death. ಆ ಮರಣ ಆದ ಮೇಲೆ 3ನೇ ದಿನದಲ್ಲಿ
ಪುನರುತ್ಥಾನದ ಮೂಲಕವಾಗಿ ಆ ಮರಣವನ್ನ ಜಯಿಸುವ ಶಕ್ತಿಯನ್ನ, ಆ ಕ್ರೂಜಿಯನ್ನ ಸೋಲಿಸುವ ಶಕ್ತಿಯನ್ನ, ಆ ಮರಣವನ್ನ ಹೋರಾಟದಿಂದ ಎಬ್ಬಿಸುವ ಶಕ್ತಿಯನ್ನ ಸ್ವಾಮಿ ಆತನಿಗೆ ಕೊಟ್ಟೆಂಬುದಾಗಿ ನೋಡುವಂತರಾಗಿದ್ದೇವೆ. ಯೇಸು ಕ್ರಿಸ್ತನ ಪ್ರಾರ್ಥನೆಯನ್ನ ಕೇಳಿದನು ಪ್ರಿಯರೇ. ಖಂಡಿತವಾಗಿ ದೇವರ ಚಿತ್ತ ನೆರವೇರುತ್ತಾ. ದೇವರ ಚಿತ್ತ ಏನೆಂದರೆ ನನ್ನ ಮಗನಾದ ಯೇಸುವು ಆ ಶಿಲುಮೆ ಮೇಲೆ ಸಾಯಲೇಬೇಕು ಎಂಬುದಾಗಿ ದೇವರ ಚಿತ್ತ. ಒಂದು ವೇಳೆ ಆ ಶಿಲುಬೆ ಮೇಲೆ ಸ್ವಾಮಿ ಸಾಯದೇ ಇದ್ದಂತ ಪಕ್ಷದಲ್ಲಿ ಇವತ್ತು ಇಡೀ ಲೋಕದ ಮಾನವರಾದ ನಮಗೆ ರಕ್ಷಣೆ ಸಿಗಲು ಸಾಧ್ಯವಿಲ್ಲ. ಬೋರ್ಲು ಬಿದ್ದು ಬೇಡ್ಕೊಳ್ತಾನೆ, ಅಡ್ಡ ಬಿದ್ದು ಬೇಡ್ಕೊಳ್ತಾರೆ ತಂದೆಯನ್ನ, ಸ್ವಾಮಿ ನನ್ನಿಂದ ಆಗ್ತಾ ಇಲ್ಲ ಎಂಬುದಾಗಿ. ಸಂಪೂರ್ಣವಾಗಿ ಈ ಎಕ್ಸರ್ಸೈಸ್ ದ ಫುಲ್ಲಿ ಹ್ಯೂಮನ್ ನೇಚರ್. ಪೌಲನು ಇಬ್ರಿಯರ ಪುಸ್ತಕದಲ್ಲಿ ದೇವರನ್ನ ಅಥವಾ ಯೇಸು ಕ್ರಿಸ್ತರನ್ನ ಪರಿಪೂರ್ಣವಾಗಿ ತೋರಿಸಿದ್ದಾನೆ. ಆತನು ಪರಿಪೂರ್ಣವಾದಂತ ದೇವರು, ಆತನು ಪರಿಪೂರ್ಣವಾದಂತ ಮಾನವನು ಸಹ ಎಂಬುದಾಗಿ, ಮನುಷ್ಯನು ಆಗಿದ್ದನೆಂಬುದಾಗಿ, ಆತನು ದೇವರ ಚಿತ್ತಕ್ಕೆ ಒಳಂಬಟ್ಟನು ವಿಧೇಯನಾದನು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಆತನ ಪ್ರಾರ್ಥನೆ ಕೇಳಲ್ಪಡ್ತು. ಮರಣವು ಅಂತ್ಯವಾಗಲಿಲ್ಲ. ಪುನರುತ್ಥಾನದಲ್ಲಿ ಯೇಸು ಕ್ರಿಸ್ತನ ಪ್ರಾರ್ಥನೆಯನ್ನ ತಂದೆಯಾದ ದೇವರು ಕೇಳಿದನು. ನಿನ್ನ ಚಿತ್ತ ಎಂಬುದಾಗಿ ತಂದೆಯನ್ನ ಕೇಳುವಾಗ, ಗಾಡ್ಸ್ will and wish was that you will die, but third day you will be resurrected. That is my will. ಪ್ರಿಯ ಸಹೋದರ ಸಹೋದರಿಯರೇ, ನನಗೂ ಮತ್ತು ನಿಮಗೆ ಇರ್ತಕ್ಕಂಥ ದೇವರ ಚಿತ್ತ ಏನು ಎಂಬುದಾಗಿ ನೋಡುವಾಗ, ಈ ಲೋಕದಲ್ಲಿ ನಾವು ಖಂಡಿತವಾಗಿ ನಮ್ಮ ಪಾಪಗಳಿಗೋಸ್ಕರ ಸಾಯುವಂತರಾಗಿದ್ದೇವೆ. But it is God's will that we should never stay in that grave forever. ಆ ಮರಣದಲ್ಲಿ, ಆ ಸಮಾಧಿಯಲ್ಲಿಯೇ ನಾವು ಸದಾ ಕಾಲ ಇರಬಾರದು ಎಂಬುದಾಗಿ ದೇವರ ಚಿತ್ತ. ಅದಕ್ಕೋಸ್ಕರ ಸ್ವಾಮಿ, ನಾನು ನಿಮ್ಮನ್ನ ಎಬ್ಬಿಸುವಂತನಾಗಿದ್ದೇನೆ. ಆ ಪುನರುತ್ಥಾನ ದಿನದಲ್ಲಿ the resurrection of Jesus is resurrection of all of us. ಯೇಸು ಕ್ರಿಸ್ತನ ಪುನರುತ್ಥಾನ ನಮ್ಮೆಲ್ಲರ ಪುನರುತ್ಥಾನವಾಗಿದೆ ಎಂಬುದರಲ್ಲಿ ನಾವು ನಂಬಬೇಕಾಗಿದೆ. ಎರಡನೆಯ ಪ್ರಶ್ನೆ, 8ನೇ ವಚನ, ಇಬ್ರಿಯ 5:8 ಉದ್ಭವಿಸ್ತಕ್ಕಂಥ ಒಂದು ಪ್ರಶ್ನೆ ನಾವು ನೋಡುವಾಗ, ಇಲ್ಲಿ ಯೇಸು ಕ್ರಿಸ್ತನು ವಿಧಿಯನಾದ, he learned obedience ಎಂಬುದಾಗಿ. How did he learn obedience? Was it because he was disobedient somewhere? ಆತನು ಯಾವತ್ತಾದರೂ ಅವಿಧಿಯನಾಗಿದ್ದನ? ವಿಧಿಯತ್ವವನ್ನು ಕಲ್ತುಕೊಳ್ಬೇಕಾಗಿತ್ತ? ಖಂಡಿತವಾಗಿಯೂ ಇಲ್ಲ. He need not learn that obedience. ಆ ವಿಧಿಯತ್ವವನ್ನ ಆತನು ಯಾವುದೇ ಕಾರಣಕ್ಕೂ ಕಲಿಯುವ ಅವಶ್ಯಕತೆ ಇರಲಿಲ್ಲ. ಕಾರಣ ಏನು ಗೊತ್ತಾ? ಇಬ್ರಿಯ 4:15 ಇನ್ನೊಂದ್ಸಾರಿ ಓದ್ಕೊಳ್ಳೋಣ ಅದನ್ನ. ಇಬ್ರಿಯ 4:15. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಸರ್ವ ವಿಷಯಗಳಲ್ಲಿ ಆತನು ಅವಿಧಿಯನಾಗುವ, ಶೋಧನೆಗೆ ಒಳಗಾಗುವ ಎಲ್ಲ ಅವಕಾಶಗಳು ರೂಪಿಸಿದಾಗ್ಯೂ ಸಹ he was never yielded to the temptation. He was never disobedient. But Christ learned obedience through suffering. ಯೇಸು ಕ್ರಿಸ್ತನು ವಿಧೇಯತೆಯನ್ನ ಆತನು ತನ್ನ ಬಾಧೆಗಳ ಮೂಲಕವಾಗಿ ಕಲಿತುಕೊಂಡನೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. He offered prayer. He cried to the heavenly Father. ತಂದೆಯನ್ನು ಬೇಡಿಕೊಂಡು. Christ was not only God, but he was also human. He had to learn obedience as a role as a savior. ಆತನು ರಕ್ಷಕನಾಗಿ ತನ್ನ ತಾತ್ಕಾಲಿಕವಾದಂತ ಜವಾಬ್ದಾರಿಕೆಯಲ್ಲಿ he had to learn that obedience and submit himself to God. As God, he was a holy and could not have been tempted by evil. ಆತನು ದೇವರಾಗಿರುವಾಗ, ಪವಿತ್ರನಾಗಿರುವಾಗ ಖಂಡಿತವಾಗಿಯೂ ಆತನು ಶೋಧಿಸಲ್ಪಡಲು
ಪಾಪಕ್ಕೀಡಾಗಲು ಸಾಧ್ಯವೇ ಆಗುತ್ತಿರಲಿಲ್ಲ ಎಂಬುದಾಗಿ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 13ನೇ ವರ್ಷದಲ್ಲಿ ನೋಡ್ತೇವೆ. ಯಾಕೋಬ 1:13 ದಯವಿಟ್ಟು ಓದಿ. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ದೇವರು ಕೆಟ್ಟದೇನೂ ಸಂಬಂಧಪಟ್ಟವನಲ್ಲ, ಆತನು ಯಾರನ್ನೂ ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಕನ್ನಡದಲ್ಲಿ ಸ್ವಲ್ಪ ಇದಾಗಿದೆ, ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತದೆ ಅಂದ್ರೆ, ಗಾಡ್ ಕ್ಯಾನ್ ನಾಟ್ ಬಿ ಟೆಂಪ್ಟೆಡ್ ವಿತ್ ಈವಿಲ್. ದೇವರನ್ನ ಯಾವುದೇ ಕೆಟ್ಟತನಕ್ಕೆ ಪ್ರೇರೇಪಿಸಲು ಆಗುವುದಿಲ್ಲ. ಸೈತಾನನು ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನನ್ನ ಶೋಧಿಸಲು ಯಾಕೆ ಬಂದನು ಎಂಬುದಾಗಿ ಹೇಳುವಾಗ, he knew that Jesus was human, he was hungry, he has fasted for 40 days. ಅದಕ್ಕೋಸ್ಕರ ಅವನಲ್ಲಿ ಬಲಹೀನತೆ ಇದೆ, ಈಗ ಮಾನವನಾಗಿದ್ದಾನೆ, ಅವನನ್ನು ಸುಲಭವಾಗಿ ನಾನು ಶೋಧನೆಗೆ ಒಳಪಡಿಸಬಹುದು ಎಂಬುದಾಗಿ ಆತನು ಅಂದುಕೊಂಡಿದ್ದನು. Whether Jesus is God or man, he exercised perfectness, ಪರಿಪೂರ್ಣತೆಯನ್ನ ಆತನು ಕಂಡುಕೊಂಡನೆಂಬುದನ್ನು ನೋಡುತ್ತಾ ಇದ್ದೀವಿ. As a human, he had to learn obedience and submission to God's will. ಒಬ್ಬ ಮಾನವ ರೂಪದಲ್ಲಿ ತಾನು ತಂದೆ ತಾಯಿಗಳಿಗೆ ವಿಧೇಯನಾಗಿರ್ಬೇಕಾಗಿತ್ತು. ಈ ಲೋಕದಲ್ಲಿರುವಾಗ ಯೋಸೇಫ ಮರಿಯಳಿಗೆ ಒಬ್ಬ ಒಳ್ಳೆಯ ವಿಧೇಯತ್ವವುಳ್ಳ ವ್ಯಕ್ತಿಯಾಗಿದ್ದೆಂಬುದನ್ನು ನೋಡ್ತೀವಿ. ನಮ್ಮ ಸತ್ಯವೇದಗಳನ್ನ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 52ನೇ ವಚನಕ್ಕೆ ತಿರುಗಿಸೋಣ. ಲೂಕ್ ಚಾಪ್ಟರ್ 2 ವರ್ಸಸ್ 52. ಯೇಸು ಜ್ಞಾನದಲ್ಲಿಯೂ ದೇಹದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆಯು ಆತನ ಮೇಲೆ ಹೆಚ್ಚಾಗುತ್ತಾ ಬಂತು. ದೇವರ ಮತ್ತು ಮನುಷ್ಯರ ದಯೆಯು ಆತನಲ್ಲಿ ಸದಾ ಇತ್ತು. Because he was obedient to earthly parents, he was also obedient to the heavenly Father. ತಂದೆಯಾದ ದೇವರು ನನ್ನನ್ನು ಕಳುಹಿಸಿಕೊಟ್ಟಿದ್ದಾರೆ, ಆತನಿಗೆ ವಿಧೇಯನಾಗಿರಬೇಕು. ಈ ಲೋಕದ ಜವಾಬ್ದಾರಿಕೆಯಲ್ಲಿ ನನಗೆ ಯೋಸೇಫ ಮರಿಯಳು ತಂದೆ ತಾಯಿಗಳಾಗಿದ್ದಾರೆ, ಅವರಿಗೆ ಗೌರವವನ್ನು ಕೊಡಬೇಕು, ಅವರಿಗೆ ವಿಧೇಯನಾಗಿರಬೇಕು ಎಂಬುದಾಗಿ ಮಾದರಿಯನ್ನ ತೋರಿಸಿದಂತ ವ್ಯಕ್ತಿ ನಮ್ಮ ಯೇಸು ಸ್ವಾಮಿ. In all points, Jesus was our complete and perfect example. Whether it is suffering, whether it is temptation, whether it is prayer, be it anything, my friends, ಯಾವುದೇ ಆಗಲಿ ಎಲ್ಲಾ ವಿಷಯದಲ್ಲೂ ಯೇಸು ಕ್ರಿಸ್ತನು ನಮ್ಮ ಪರಿಪೂರ್ಣವಾದ ಮಾದರಿ ಆಗಿದ್ದಾನೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಮಾನವರಾದ ನಾವು ಇದೇ ಯೇಸು ಸ್ವಾಮಿ ಮೂಲಕವಾಗಿ ಕಲಿತುಕೊಳ್ಳುವ ಮಹತ್ತರವಾದ ಪಾಠ ಇದಾಗಿದೆ. ಪ್ರಿಯರೇ, ದೇವರ ಹಾಗೆ ಯೇಸು ಕ್ರಿಸ್ತನು ದೇವರ ಸ್ಥಾನವನ್ನು ಹೊಂದಿರುವಾಗ ಆತನು ತಂದೆಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡುವ ಅವಶ್ಯಕತೆ ಇರಲಿಲ್ಲ. ಕಾರಣ ಏನಂದ್ರೆ he had equality with the Father. ತಂದೆಯ ಜೊತೆಯಲ್ಲಿ ಸರಿಸಮಾನತೆಯಲ್ಲಿ ಇದ್ದನು. ಆದ್ರೆ ಮಾನವನಾಗಿ ಸಂಪೂರ್ಣವಾಗಿ ತನ್ನನ್ನ ದೇವರಿಗೆ ಒಪ್ಪಿಸಿಕೊಡು. ಇವತ್ತು ನಾನು ಮತ್ತು ನೀವು ದೇವರಿಗೆ ನಮ್ಮನ್ನ ಸಂಪೂರ್ಣವಾಗಿ ಒಪ್ಪಿಸಿಕೊಳ್ಳಬೇಕು. Jesus learned submissive obedience. ಎಂತಹ ವಿಧೇಯತೆ ಎಂಬುದಾಗಿ ಹೇಳುವಾಗ ತಗ್ಗಿನ ಸ್ವಭಾವದ ವಿಧೇಯತೆ, ಸಂಪೂರ್ಣವಾಗಿ ಒಪ್ಪಿಕೊಳ್ಳುವ ವಿಧೇಯತೆ. We need to learn that submissive obedience. ಕೇವಲ ಆಜ್ಞೆಗಳನ್ನ ಕೈಕೊಳ್ಳುವುದು ಮಾತ್ರ ವಿಧೇಯತೆ ಅಲ್ಲ, ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ದೇವರು ಹೇಳಿದ ಹಾಗೆ ಮಾಡುವುದೇ ವಿಧೇಯತೆ. ಯಾಕೆಂದ್ರೆ ನಿಮ್ಮ ಸತ್ಯವೇದಗಳನ್ನ ನೀವು ಮನೆಯಲ್ಲಿ ಹೋಗಿ ಓದ್ಕೊಳ್ಬಹುದು. ಆ ಪರ್ವತ ಪ್ರಸಂಗದಲ್ಲಿ ಸ್ವಾಮಿ ಹೇಳ್ತಕ್ಕಂತ ಒಂದು ವಿಶೇಷವಾದ ವಿಷಯ ಏನೆಂದರೆ, ಖಂಡಿತವಾಗಿಯೂ ಆಜ್ಞೆ ಹೇಳ್ತದೆ ನೀವು ಕೊಲೆ ಮಾಡಬೇಡಿ ಎಂಬುದಾಗಿ. ಆದ್ರೆ ನಾನ್ ನಿಮಗೆ ಹೇಳ್ತಾ ಇದ್ದೇನೆ, ಯಾವನಾದರೂ ಕೋಪದಲ್ಲಿ ತನ್ನ ಸಹೋದರನನ್ನ ಬೈದಂತ ಪಕ್ಷದಲ್ಲಿ ಕೊಲೆ ಮಾಡಿದಷ್ಟೇ ಪಾಪವಾಗುತ್ತದೆ ಎಂಬುದಾಗಿ. ವ್ಯಭಿಚಾರ ಎಂಬತಕ್ಕಂಥದ್ದು ಕೇವಲ ಪುರುಷ ಸ್ತ್ರೀಯರಲ್ಲಿ
ಶಾರೀರಿಕ ಸಂಬಂಧವನ್ನ ನೀವು ಗಳಿಸಿಕೊಳ್ಳುವುದು ಮಾತ್ರವಲ್ಲ, ಆದ್ರೆ ಮುಂದೆ ಹೋಗಿ ಸ್ವಾಮಿ ಹೇಳ್ತಕ್ಕಂಥದ್ದು, ನಾನು ಇನ್ನೂ ಒಂದು ಮಾತು ಹೇಳ್ತಾ ಇದ್ದೇನೆ, ಅದ್ಯಾವುದಂದ್ರೆ ಒಬ್ಬನು ಪರಸ್ತ್ರೀಯನ್ನ ಪರಪುರುಷನನ್ನ ಮೋಹದಿಂದ ನೋಡಿದರೆ ಅದೇ ವ್ಯಭಿಚಾರವಾಗುತ್ತದೆ. ಸೊ ಗಾಡ್ ವಾಸ್ ಟ್ರೈಂಗ್ ಟು ಎಕ್ಸಾಂಪ್ಲಿಫೈ ದಟ್ ಒಬೀಡಿಯನ್ಸ್ ವಾಸ್ ನಾಟ್ ಮಿಯರ್ಲಿ ಅಬೌಟ್ 10 commandments. ವಿಧೇಯತೆ ಎಂಬತಕ್ಕಂಥದ್ದು ಕೇವಲ ದಶಾಜ್ಞೆಗಳ ಅದಕ್ಕಿಂತಲೂ ಮಿಗಿಲಾದದ್ದು ಎಂಬುದಾಗಿ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿರತಕ್ಕಂಥದ್ದು ಟು ಬಿಕಮ್ ಒಬೀಡಿಯಂಟ್ ಅಂಟು ಡೆತ್. Look at what Paul says in Philippians chapter 2 verses 8. ಫಿಲಿಪ್ಪಿಯದವರಿಗೆ 2ನೇ ಅಧ್ಯಾಯ 8ನೇ ವಚನದಲ್ಲಿ ಪೌಲನು ಯೇಸು ಕ್ರಿಸ್ತನ ಬಗ್ಗೆ ಏನ್ ಹೇಳ್ತಾನೆ ನೋಡಿ. ಯೇಸು ಕ್ರಿಸ್ತನ ವಿಧೇಯತೆ ಬಗ್ಗೆ ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 2:8. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. What a beautiful text. ತನ್ನನ್ನು ತಗ್ಗಿಸಿಕೊಂಡು, ತಗ್ಗಿನ ವಿಧೇಯತೆ, ಮರಣವನ್ನು ಪಡೆದುಕೊಳ್ಳುವಷ್ಟು ವಿಧೇಯತೆ. He was obedient to the point of death, even the death on a cross. ಸಾಯುವುದಕ್ಕೂ ಸಿದ್ಧನಾಗಿರ್ತಕ್ಕಂಥ ನಮ್ಮ ಸ್ವಾಮಿ ಎಂಬುದರಲ್ಲಿ ಎರಡು ಮಾತಿಲ್ಲ. He was ready to die. ಸ್ವಾಮಿ, ನಿನ್ನ ಚಿತ್ತವಿದ್ದರೆ ಈ ಪಾತ್ರೆ ನನ್ನಿಂದ ತೆಗೆದಾಕಬಾರದು ಎಂಬುದಾಗಿ ನಿನ್ನ ಚಿತ್ತವಿದ್ದರೆ ಖಂಡಿತವಾಗಿಯೂ ನಾನು ಸಾಯಲಿಕ್ಕೆ ಸಿದ್ಧನಾಗಿದ್ದೇನೆ ಎಂಬುದಾಗಿ. ಸ್ವಲ್ಪ ಹೊತ್ತು ನಮ್ಮ ಒಂದು ಮನಸ್ಸನ್ನ ಐಗುಪ್ತದ ಕಡೆ ತೆಗೆದುಕೊಂಡು ಹೋಗೋಣ. ಇದೇ ಪೌಲನು ಹೇಳ್ತಕ್ಕಂಥದ್ದು ಇಬ್ರಿಯ ಬರೆದಗೆ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನವನ್ನು ನೋಡಿ. ನಿಮ್ಮ ಹಿರಿಯರು ದೇವರ ಕೋಪವನ್ನೆಬ್ಬಿಸಿದ ಸ್ಥಳದಲ್ಲಿ ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ನಮ್ಮ ಹಿರಿಯರು ಅಂದರೆ ಆ ಇಸ್ರಾಯೇಲ್ ಜನಾಂಗದ ಆದಿ ತಂದೆ ತಾಯಿಗಳು ಕಾನಾನ್ ದೇಶಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ಅವರು ಅರಣ್ಯದಲ್ಲಿ ಅನುಭವಿಸಿದಂತ ಆ ಒಂದು ಕೋಪ, ದಂಗೆ, ಪರೀಕ್ಷೆ, ಶೋಧನೆ, ಇವೆಲ್ಲವನ್ನ ನೀವು ನೋಡಿರುವಾಗ ಪೌಲನು ಹೇಳ್ತಕ್ಕಂಥದ್ದು, ನಿಮ್ಮ ಹೃದಯಗಳನ್ನ ನೀವು ಕಠಿಣ ಮಾಡಿಕೊಳ್ಳಬೇಡಿರಿ. ಡೋಂಟ್ ಹಾರ್ಡನ್ ಯುವರ್ ಹಾರ್ಟ್ಸ್. ಯಾಕೆಂದ್ರೆ 10ನೇ ವಚನ ಗಮನಿಸಿ, 3:10. ಆದ್ದರಿಂದ ನಾನು ಸಂತತಿಯವರ ಮೇಲೆ ಬಹಳವಾಗಿ ಕೋಪಿಸಿಕೊಂಡು ಅವರು ಯಾವಾಗಲೂ ಹೃದಯದಲ್ಲಿ ತಪ್ಪಿ ಹೋಗುವರು ಎಂದು ಹೇಳಿದ್ದೇನು. ಆದರೆ ಮಾರ್ಗವನ್ನು ಯಾವಾಗಲೂ ಹೃದಯದಲ್ಲಿ ತಪ್ಪು ಹೋಗುವವರು, ಬಿಕಾಸ್ ದೇ ಡು ಆಲ್ವೇಸ್ ಎರ್ ಇನ್ ದೇರ್ ಹಾರ್ಟ್ ಅಂಡ್ ದೇ ಹ್ಯಾವ್ ನಾಟ್ ನೋನ್ ಮೈ ವೇಸ್. ಯಾವ ಉದ್ದೇಶಕ್ಕೆ ಅವರನ್ನ ಕರೆದೆ ಐಗುಪ್ತದಿಂದ, ಯಾವ ಉದ್ದೇಶದಿಂದ ಅವರನ್ನ ಕಾನಾನ್ ದೇಶಕ್ಕೆ ಸೇರಿಸಬೇಕು ಅಂತ ಇದ್ದೀನಿ, ನನ್ನ ವಿಶೇಷವಾದ ಜನಾಂಗ ಎಂಬುದಾಗಿ ಅವರನ್ನ ಆರಿಸಿಕೊಂಡಿದ್ದೇನೆ, ಪ್ರತ್ಯೇಕವಾಗಿ ಅವರನ್ನು ಕರೆದಿದ್ದೇನೆ. ಐ ಹ್ಯಾವ್ ಸೆಲೆಕ್ಟೆಡ್ ದೆಮ್ ಟು ಬಿಕಮ್ ಪೆಕ್ಯೂಲಿಯರ್ ನೇಷನ್. ಇವರನ್ನು ನೋಡಿ ಬೇರೆ ದೇಶದವರು ಪಾಠ ಕಲ್ತ್ಕೊಳ್ಬೇಕು ಎಂಬುದಾಗಿ ಅವರು ಕರೆದಿದ್ದೇನೆ. ಆದರೆ ಇವರು ಪದೇ ಪದೇ ಹೃದಯದಲ್ಲಿ ನೋವನ್ನ ಉಂಟು ಮಾಡಿದ್ದಾರೆ, ಪಾಪವನ್ನ ಮಾಡಿ ನನಗೆ ನೋವನ್ನು ಉಂಟು ಮಾಡಿದ್ದಾರೆ, ನನ್ನ ಚಿತ್ತವನ್ನ ಅವರು ಅರಿತುಕೊಳ್ಳಲಿಲ್ಲ ಎಂಬುದಾಗಿ. ಅವರಲ್ಲಿ ಏನಿತ್ತು ಎಂಬುದಾಗಿ ಹೇಳುವಾಗ ಮುಂದೆ ನೋಡಿ 11, 12, 13 ವಚನ ಓದಿ. ಹೀಗಿರಲು ಅವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದೆನು. ಸಹೋದರರೇ, ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಇಲ್ಲಿ ಇಸ್ರಾಯೇಲ್ ಜನಾಂಗದ ಒಂದು ಪಾಪ, ಒಂದು ನೋವು, ಒಂದು ದುಃಖ, ಒಂದು ಅವಿಧೇಯತೆ, ಒಂದು ಅಪನಂಬಿಕೆ, ಇವೆಲ್ಲವನ್ನ ನೋಡುವಾಗ ಇದಕ್ಕೆ ವಿರೋಧವಾಗಿ ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸಿದನೆಂಬುದಾಗಿ ನಾವು ನೋಡ್ತಾ ಇದ್ದೀವಿ. He was faithful, he was obedient, he was perfect. ಯೇಸು ಕ್ರಿಸ್ತನ ಗುಣವನ್ನ ನಾವು ಗಮನಿಸುವಾಗ ಆತನು ಪರಿಪೂರ್ಣವಾದಂತ ವ್ಯಕ್ತಿಯಾಗಿದ್ದನು. ನಾವು ಶೋಧನೆಗೆ ಒಳಗಾಗದಂತೆ ಸ್ವಾಮಿ ನಮಗೆ ಸಹಾಯವನ್ನ ಮಾಡುತ್ತಾನೆ.
ಆತನು ನಮಗೆ ಎಷ್ಟು ಸಹಾಯವನ್ನ ಮಾಡ್ತಾನೆ ಎಂಬುದಾಗಿ ಹೇಳುವಾಗ 18ನೇ ವಚನ ಗಮನಿಸಿ. ಇಬ್ರಿಯ 2:18. ನನ್ನ ವಿಶ್ರಾಂತಿಯಲ್ಲಿ ನೀವು ಸೇರುವುದೇ ಇಲ್ಲವೆಂದು ಯಾರನ್ನು ಕುರಿತು ಪ್ರಮಾಣ ಮಾಡಿದನು? ಅವಿಧೇಯರನ್ನು 2:18. ತಾನೇ ಶೋಧಿಸಲ್ಪಟ್ಟು ಬಾಧೆ ಅನುಭವಿಸಿರುವುದರಿಂದ ಶೋಧಿಸಲ್ಪಡುವುದಕ್ಕೆ ಸಹಾಯ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ತಾನೇ ಶೋಧಿಸಲ್ಪಡುವುದರಿಂದ he is able to help them who are in temptation and in disobedience. ಈಗಾಗಲೇ ಮೊದಲೇ ನಾನು ಹೇಳಿದೆ, ಜೀಸಸ್ ಇಸ್ ಅವರ್ ಪರ್ಫೆಕ್ಟ್ ಎಕ್ಸಾಂಪಲ್. ಆದ್ದರಿಂದ ಆತನು ಏನೇ ಮಾಡಿದಾಗ್ಯೂ ಸಹ ನಮಗೆ ಮಾದರಿಯಾಗಿದ್ದಾರೆ. ಯೇಸು ಕ್ರಿಸ್ತನ ವಿಧೇಯತೆಯನ್ನ, ನಂಬಿಗಸ್ತಿಕೆಯನ್ನ ನಾವು ಸಂಪೂರ್ಣವಾಗಿ ಅರಿತುಕೊಳ್ಳುವಂತರಾಗಿದ್ದೇವೆ. ಯೇಸು ಕ್ರಿಸ್ತನ ವಿಧೇಯತೆಯನ್ನು ಕಲಿತುಕೊಂಡು ಹೇಗೆಂದರೆ ಆ ತಗ್ಗಿನ ಸ್ವಭಾವದಲ್ಲಿ ತಂದೆಗೆ ತನ್ನ ಚಿತ್ತವನ್ನ ಒಪ್ಪಿಸಿಕೊಡುವುದರಿಂದ ನಾವು ಸಹ ಆತನ ಆಜ್ಞೆಗಳಿಗೆ ಕೈಕೊಳ್ಳುವ ಮಕ್ಕಳಾಗಬೇಕು. ಆತನ ಆಜ್ಞೆಗಳು ಭಾರವಾದದ್ದಲ್ಲ, ಅವು ಸದಾ ಕಾಲ ನಮಗೆ ಪ್ರೇರೇಪಣೆ ನೀಡ್ತಕ್ಕಂಥ ಆಜ್ಞೆಗಳು, ಉತ್ತೇಜನ ನೀಡ್ತಕ್ಕಂಥ ಆಜ್ಞೆಗಳು, ರಕ್ಷಣೆ ನೀಡ್ತಕ್ಕಂಥ ಆಜ್ಞೆಗಳು. So we should be obedient to the law. ಹೇಗೆ ನಾವು ವಿಧೇಯರಾಗಿರಬೇಕು? ಯೇಸು ಕ್ರಿಸ್ತನು ತನ್ನನ್ನ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಿರುವ ಹಾಗೆ ನಾವು ಸಹ ನಮ್ಮನ್ನ ಒಪ್ಪಿಸಿಕೊಡ್ಬೇಕು. ನಮ್ಮ ಸತ್ಯವೇದಗಳನ್ನು ಪ್ರಕಟಣೆ 14ನೇ ಅಧ್ಯಾಯ 12ನೇ ವಚನಕ್ಕೆ ತಿರುಗಿಸಿರಿ. ರೆವಲ್ಯೂಷನ್ ಚಾಪ್ಟರ್ 14 ವರ್ಸಸ್ 12. ಇದರಲ್ಲಿ ದೇವರ ಆಜ್ಞೆಗಳನ್ನು, ಯೇಸುವಿನ ಮೇಲಿನ ನಂಬಿಕೆಯನ್ನು ಕೈಕೊಂಡು ನಡೆಯುತ್ತಿರುವ ದೇವಜನರ ತಾಳ್ಮೆಯು ತೋರಿ ಬರುತ್ತದೆ. ಇದರಲ್ಲಿ ಏನಿದೆ? ದೇವರ ಆಜ್ಞೆಗಳನ್ನು ಕೈಕೊಳ್ಳುವ ಮಕ್ಕಳು. ಯೇಸು ಕ್ರಿಸ್ತನ ತಾಳ್ಮೆ ಅವರಲ್ಲಿದೆ. ಯಾರ್ಯಾರು ವಿಧೇಯರಾಗಿರ್ತಾರೆ ಅವರೆಲ್ಲರೂ ಸಹ ತಾಳ್ಮೆಯಿಂದ ಕಷ್ಟವನ್ನ ಎದುರಿಸಲು ಸಿದ್ಧರಾಗಿರುತ್ತಾರೆ. ಮೂರನೇದಾಗಿ ಇಬ್ರಿಯ 5:9 ನಾವು ಗಮನಿಸುವಾಗ ಪೌಲನು ಹೇಳ್ತಕ್ಕಂತ ಒಂದು ಪ್ರಶ್ನೆ ಯಾವುದಂದ್ರೆ, ಕ್ರೈಸ್ಟ್ ವಾಸ್ ಮೇಡ್ ಪರ್ಫೆಕ್ಟ್. ಇದಕ್ಕೂ ಮುಂಚೆ ಆತನು ಪರಿಪೂರ್ಣನಾಗಿರ್ಲಿಲ್ವಾ? ಇನ್ ವಾಟ್ ವೇ ಹಿ ವಾಸ್ ಮೇಡ್ ಪರ್ಫೆಕ್ಟ್? ಯಾವ ರೀತಿಯಲ್ಲಿ ಆತನು ಪರಿಪೂರ್ಣನಾದನು ಎಂಬುದಾಗಿ ನೋಡುವಾಗ, although he was a son, he learned obedience through what he suffered. ಮಗನಾಗಿರೋದ್ರಿಂದ ಆತನು ಬಾಧೆಗಳಿಂದ ಆತನ ಪರಿಪೂರ್ಣತೆಯನ್ನು ಕಂಡುಕೊಂಡನು. ಇಲ್ಲಿ ಪರಿಪೂರ್ಣತೆಯನ್ನು ಕಂಡುಕೊಳ್ಳುವಾಗ ಆತನು ನಮಗೆ ನಿತ್ಯ ಜೀವವನ್ನು ಕೊಡುವ ರಕ್ಷಣೆಯ ಮಾರ್ಗವಾಗಿದ್ದಾನೆ. He is our eternal salvation for all who obey him. ಮತ್ತೊಮ್ಮೆ ಇಬ್ರಿಯ 5:9 ಓದ್ಕೋಣ. ಇದಲ್ಲದೆ ಆತನು ಸಿದ್ಧಿಗೆ ಬಂದು ದೇವರಿಂದ ಮೆಲ್ಕಿಜೆದೇಕನ ತರಹದ ಮಹಾಯಾಜಕನ ಎನಿಸಿಕೊಂಡವನಾಗಿ ತನಗೆ ವಿಧೇಯರಾಗಿರುವವರೆಲ್ಲರಿಗೂ ನಿರಂತರವಾದ ರಕ್ಷಣೆಗೆ ಕಾರಣನಾದನು. ಇಲ್ಲಿ ಇಂಗ್ಲಿಷ್ ಬೈಬಲ್ ನಲ್ಲಿ 8-9 ಬೇರೆ ಬೇರೆಯಾಗಿ ಇದೆ. ಅಲ್ಲಿ ಹೇಳ್ತಕ್ಕಂಥದ್ದು, ಹೀಗೆ ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. ಮತ್ತು ಇದಲ್ಲದೆ ಆತನು ಸಿದ್ಧಿಗೆ ಬಂದು ತನಗೆ ವಿಧೇಯರಾಗುವವರೆಲ್ಲರಿಗೂ ನಿರಂತರವಾದ ರಕ್ಷಣೆಗೆ ಕಾರಣನಾದನು. He became an example for all those who are the recipients of eternal salvation. ನಮ್ಮೆಲ್ಲರಿಗೂ ಆ ನಿತ್ಯ ಜೀವ ಬೇಕಾಗಿದೆ. ಆ ನಿತ್ಯ ಜೀವಕ್ಕೆ ಪಾತ್ರರಾಗಬೇಕಾದ್ರೆ ಯೇಸು ಕ್ರಿಸ್ತನ ಈ ಪರಿಪೂರ್ಣತೆಯನ್ನ ಅನುಭವಿಸಿದ ಕಲಿತುಕೊಳ್ಬೇಕು. ಪ್ರಿಯರೇ, ಯೇಸು ಕ್ರಿಸ್ತನು ತನ್ನ ವಿಧೇಯತೆಯಿಂದ ಪರಿಪೂರ್ಣನಾದನು. ತನ್ನ ಬಾಧೆಗಳಿಂದ ಆತನು ಪರಿಪೂರ್ಣ ವಿಧೇಯತೆಯನ್ನು ಕಂಡುಕೊಂಡನು. ನಮಗೆ ಆತನು ಮಹಾಯಾಜಕನು, ಮೆಲ್ಕಿಜೆದೇಕನ ತರ ಮಹಾಯಾಜಕನಾಗಿದ್ದನು ಎಂಬುದಾಗಿ ನಾವು ಗಮನಿಸುವಂತರಾಗಿದ್ದೇವೆ. ಸಾರಾಂಶದಲ್ಲಿ ನಾವು ನೋಡುವಾಗ ಇದುವರೆಗೂ ಕಲಿತುಕೊಂಡು ಬಂದಂತಹ ಪಾಠದಲ್ಲಿ ಕಲಿತುಕೊಳ್ಳೋ ವಿಷಯ ಏನೆಂದರೆ, ಕ್ರೈಸ್ಟ್ is a perfect one.
ಆತನು ಪ್ರಾರ್ಥನೆ ಮಾಡಿದನು, ದೇವರೇ ನಿನ್ನ ಚಿತ್ತ ನೆರವೇರಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿದನು. ಅನಂತರ ಆತನ ಪ್ರಾರ್ಥನೆಗೆ ಸಂಪೂರ್ಣವಾದ ಉತ್ತರ ಸಿಕ್ಕಿತು ಎಂಬುದಾಗಿ ನೋಡುವಂತರಾಗಿದ್ದೇವೆ. He came back to life. God heard his prayer. ಎರಡನೇದಾಗಿ ಆತನು ವಿಧಿಯತನ ಕಲ್ತುಕೊಂಡು ತಗ್ಗಿನ ಸ್ವಭಾವದಿಂದ ಒಪ್ಪಿಸಿಕೊಡುವುದರಿಂದ, ತಂದೆಗೆ ತನ್ನನ್ನ ಸಂಪೂರ್ಣವಾಗಿ ಒಪ್ಪಿಸಿಕೊಡುವುದರಿಂದ he trusted God and God's will. ತಂದೆಯಾದ ದೇವರನ್ನ, ಆತನ ಚಿತ್ತವನ್ನ ಸಂಪೂರ್ಣವಾಗಿ ನಂಬಿಕೊಂಡನು ಎಂಬುದಾಗಿ ನೋಡುತ್ತೇವೆ. ಕೊನೆಯದಾಗಿ Christ was made our perfect high priest through obedience to God. ನಮ್ಮ ಪರಿಪೂರ್ಣವಾದಂತ ಮಹಾಯಾಜಕನಾಗಿದ್ದನು ಹೇಗೆ ಎಂಬುದಾಗಿ ಹೇಳುವಾಗ, ಆತನು ತಂದೆಗೆ ತನ್ನನ್ನ ವಿಧಿಯತ್ವದಲ್ಲಿ ಒಪ್ಪಿಸಿಕೊಡುವಾಗ. He is the source of our eternal salvation for all who obey him. ನಿತ್ಯವಾದಂತ ರಕ್ಷಣೆ ಯೇಸು ಕ್ರಿಸ್ತನ ಮಾತ್ರ ಬರಲು ಸಾಧ್ಯ. ಅದನ್ನ ತಾನೇ ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡ್ತೇವೆ. ರಕ್ಷಣೆ ಎಂಬತಕ್ಕಂಥದ್ದು ಯಾರಿಂದ ಬರುತ್ತದೆ ಎಂಬುದಾಗಿ ಓದಿ. ರಕ್ಷಣೆಯು ಇನ್ನಾರಲ್ಲೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ ಎಂದು ಹೇಳಿದನು. ಬರಬೇಕಾದ ರಕ್ಷಣೆಯು ಒಂದೇ ಹೆಸರಿನಲ್ಲಿ ಮಾತ್ರ ಸಿಕ್ಕಲು ಸಾಧ್ಯ. That is the perfect name of Jesus Christ to this universe. ಆಕಾಶದಲ್ಲಾಗಲಿ, ಭೂಮಿಯಲ್ಲಾಗಲಿ, ಭೂಮಿನ ಕೆಳಗಡೆಯಾಗಲಿ, ಯಾವುದೇ ಪ್ರದೇಶಗಳಲ್ಲಾಗಲಿ ಇವತ್ತು ರಕ್ಷಣೆಯನ್ನು ಹುಡುಕತಕ್ಕಂಥ ಪ್ರತಿಯೊಬ್ಬರು ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು. ನಿಮಗೆ ಸಿಗಬೇಕಾದ ರಕ್ಷಣೆ ಯೇಸು ಕ್ರಿಸ್ತನ ಮಾತ್ರ ಸಿಗುವಂತದಾಗಿದೆ, ಬೇರೆ ಯಾರಿಂದಲೂ ಸಿಗುವುದಿಲ್ಲ ಎಂಬುದಾಗಿ. The world is searching for salvation through wrong means. ತಪ್ಪಾದ ಹಾದಿಯಲ್ಲಿ ರಕ್ಷಣೆಯನ್ನು ಹುಡುಕ್ತಾ ಇದ್ದಾರೆ. ಹೀಗೋದ್ರೆ ರಕ್ಷಣೆ ಸಿಕ್ಬೋದು, ಇಲ್ಲಿ ಮೋಕ್ಷ ಸಿಕ್ಬೋದು, ಇಲ್ಲಿ ಬಿಡುಗಡೆ ಸಿಕ್ಬೋದು, ಇಲ್ಲಿ ವಿಮೋಚನೆ ಸಿಕ್ಬೋದು ಎಂಬುದು ಎಲ್ಲೂ ಸಿಕ್ಕೋದಿಲ್ಲ ಪ್ರಿಯರೇ. ಓನ್ಲಿ ಒನ್ ವೇ. ಯೇಸು ಸ್ವಾಮಿ ಹೇಳುವಾಗೆ, ಐ ಆಮ್ ದ ವೇ, ಐ ಆಮ್ ದ ಟ್ರೂತ್, ಐ ಆಮ್ ದ ಲೈಫ್. ನನ್ನನ್ನು ನಂಬಿದವರನ್ನ ನಾನು ಯಾವತ್ತೂ ಕೈ ಬಿಡುವುದಿಲ್ಲ. ರಕ್ಷಣೆಗೋಸ್ಕರ ನನ್ನ ಬೇಡಿಕೊಂಡವರನ್ನ ನಾನು ಯಾವತ್ತೂ ಕೈ ಬಿಡುವುದಿಲ್ಲ. God is willing to give that salvation to us freely. We only have to go to him. ಪ್ರಿಯರೇ, ಇವತ್ತು ಕಲ್ತುಕೊಂಡಂತ ಪಾಠ ಬಹಳ ಪ್ರಾಮುಖ್ಯವಾದಂತ ಪಾಠ. ಆ ಪಾಠ ಯಾವುದಂದ್ರೆ, ಯೇಸು ಕ್ರಿಸ್ತನು ತನ್ನ ವಿಧಿಯತ್ವದಲ್ಲಿ ಪರಿಪೂರ್ಣನಾದನು, ತನ್ನ ಬಾಧೆಗಳಲ್ಲಿ ಪರಿಪೂರ್ಣನಾದನು, ತನ್ನ ಎಲ್ಲಾ ಕ್ರಿಯೆಗಳಲ್ಲಿ ಆತನು ಪರಿಪೂರ್ಣವಾಗಿದ್ದನು ಎಂಬುದಾಗಿ ಕೊಡ್ತೇವೆ. There was not an iota of sin in Jesus Christ. ಯೇಸು ಕ್ರಿಸ್ತನಲ್ಲಿ ಸ್ವಲ್ಪ ಮಟ್ಟಿದಂತ ಪಾಪವು ಕಾಣಲು ನಾವು ಸಾಧ್ಯವೇ ಇಲ್ಲ ಎಂಬುದಾಗಿ ನೋಡುವಂತರಾಗಿದ್ದೇವೆ. Jesus is so merciful, so kind, so loving, so tender. ನಮ್ಮ ಪರವಾಗಿ ಆತನು ಎಷ್ಟೇ ಕಷ್ಟಗಳನ್ನ ಅನುಭವಿಸಲು ಸಿದ್ಧನಾಗಿದ್ದನು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಹಾಗಿರಲಿ ಪ್ರಿಯರೇ, ಇವತ್ತು ನಮ್ಮನ್ನ ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟು ಆ ವಿಧೇಯತ್ವದಲ್ಲಿ ನಾವು ಸಹ ಪಾಲುಗಾರರಾಗಿ ಆ ನಿತ್ಯ ರಕ್ಷಣೆಯನ್ನ, ನಿರಂತರವಾದ ರಕ್ಷಣೆಯನ್ನ ಹೊಂದುವಂತೆ ದೇವರು ನಮಗೆ ಸಹಾಯವನ್ನು ಮಾಡಲಿ ಎಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಎವ್ರಿಬಡಿ. ಆಮೇನ್. ದೇವನಾಮಕ್ಕೆ ಸ್ತೋತ್ರ. ಬಹಳ ಉತ್ತಮವಾಗಿ ನಮ್ಗೆ ಇಂದ ಬುಧವಾರ ಪಾಠ, ಬಾಧೆಗಳನ್ನ ಅನುಭವಿಸುವುದರ ಮೂಲಕ ಪರಿಪೂರ್ಣರಾಗುವುದು ಅನ್ನುವಂತ ವಿಷಯವನ್ನು ಕುರಿತು ಪಾಸ್ಟರ್ ಪ್ರಸನ್ನ ಕುಮಾರ್ ಅವರು ನಮಗೆ ಬಹಳ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಾವು ನಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ನಾವು ಅರ್ಪಿಸುತ್ತಾ ಈ ಸಮಯದಲ್ಲಿ ನಾವು ಚರ್ಚಾ ಸಮಯಕ್ಕೆ ಬರೋಣ. ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳು ಅಥವಾ ನಿಮ್ಮ ಅನಿಸಿಕೆ ಅಥವಾ ನಿಮ್ಮ ಆಲೋಚನೆಗಳು, ಏನಾದ್ರು ಒಂದು ಡೌಟ್ ಇದ್ರೆ ಈ ಒಂದು ಪಾಠದ ಸಂಬಂಧಪಟ್ಟ ಹಾಗೆ, ಅನೇಕ ಬೋಧಕರುಗಳಿದ್ದಾರೆ, ಹಿರಿಯರಿದ್ದಾರೆ, ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಷಯಗಳನ್ನ ನಾವು ಆಳವಾಗಿ ನಾವು ತಿಳ್ಕೊಳ್ಳೋಣ. ಪ್ರಶ್ನೆ ಇದ್ರೆ ನಿಮ್ಮಲ್ಲಿ ಕೇಳ್ಬೋದು. ಇದು ಚರ್ಚಾ ಸಮಯ. ಪ್ರಶ್ನೆ ಏನಾದ್ರು ಇದೆಯಾ ಅಂತೀರಾ? ಈ ಒಂದು ಪಾಠದ ವಿಷಯವಾಗಿ ಬಾಧೆಗಳನ್ನ ಅನುಭವಿಸುವುದರ ಮೂಲಕ ಪರಿಪೂರ್ಣರಾಗುವುದು ಅನ್ನುವಂತ ವಿಷಯವನ್ನು ಕುರಿತು. ಹಾ, ಹೇಳಿ. ಮೊನ್ನೆ ಒಬ್ರು ಪಾಸ್ಟ್ ಹೇಳಿದ್ರಲ್ಲ,
ನಮ್ಮ ಬೋಧಕರು ಇದು ಬೋಧನೆ ಮಾಡಿದ್ಮೇಲೆ ಅವ್ರ ಹತ್ರ ಕೇಳುವಂತ ಇದು ಕ್ವಶನ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರೆಲ್ಲ ಕ್ವಶನ್ ಆನ್ಸರ್ ಎಲ್ಲ ಅವರೇ ಕೊಟ್ಬಿಟ್ಟಿರ್ತಾರೆ. ಇನ್ ಯಾರು ಕೇಳ್ತಾರೆ ಕ್ವಶನ್? ಹೌದಂತೀರಾ? ಹೌದು. ಸ್ತೋತ್ರ ಇಲ್ಲ, ಇನ್ನು ಸ್ವಲ್ಪ ಏನಾರು ಇದ್ರೆ ಕ್ವಶನ್, ಅವರ ಡೌಟ್ಸ್ ಏನಾರು ಇದ್ರೆ ಕೇಳ್ಬಹುದು. ಇನ್ನು ನಮ್ಗೆ Pastor, excuse me. Yes, ಹೇಳಿ. Pastor, he became obedient ಅಂತ ಹೇಳ್ತಾರಲ್ಲ Pastor, it's true. But yeah. the circumstances made him to be obedient, or he was really after all he was 100% God, 100% human right. beings, as we have seen scriptures. But whether the circumstances made Christ to be obedient, or that's this thing, just worrying me. I know. Okay. Now the question is, I can answer in English. Yeah, definitely. Either in English or Kannada, as you please. So ಕನ್ನಡದಲ್ಲಿ ಮಾಡಿದ್ರೆ ಎಲ್ಲರಿಗೂ ಅರ್ಥ ಆಗ್ತದೆ. ಕನ್ನಡದಲ್ಲಿ ಎರಡನ್ನೂ ಮಾಡ್ತೀನಿ ಕೇಳಿ. See, circumstances, ಪರಿಸ್ಥಿತಿಗೆ ಅನುಗುಣವಾಗಿ ಆತನು ವಿಧೇಯನಾದನ ಅಥವಾ ಸ್ವಾಭಾವಿಕವಾಗಿ ಆ ವಿಧೇಯತೆ ಕ್ರಿಸ್ತನಲ್ಲಿತ್ತ ಎಂಬುದಾಗಿ ಅವರ ಪ್ರಶ್ನೆ. ಹೌದು. Basically, you must understand, Jesus had two roles. ಯೇಸು ಕ್ರಿಸ್ತನಿಗೆ ಎರಡು, ಒಂದು ದೇವರಾಗಬೇಕಾಗಿತ್ತು, ಒಂದು ಮಾನವನಾಗಬೇಕಾಗಿತ್ತು. As God, he need not obey. ದೇವರಾಗಿ ಆತನು ವಿಧೇಯನಾಗುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಯಾರು ವಿಧೇಯನಾಗಬೇಕು? ಆತನೇ ದೇವರು. Exactly. ಇದ್ದಾನೆ. Is that right? Exactly. Perfect. But because he became a human, he had to do that obedience because to teach us obedience. He wanted to be an example, you mean to say? Correct. Because every act of Jesus Christ is to simply become an example to us. Thank you. ಆತನು ವಿಧೇಯನಾದದ್ದು ಯಾತಕ್ಕೆ ಅಂದ್ರೆ ನಮಗೆ ಮಾದರಿಯಾಗಿ ನಾವು ಯಾವ ರೀತಿಯಲ್ಲಿ ವಿಧೇಯರಾಗಬಹುದು ಎಂಬುದನ್ನು ತೋರಿಸ್ಕೊಳ್ಳಿಕ್ಕೆ ಮಾನವನಾಗಿ ಪ್ರಾರಂಭದಿಂದ ಅಂತ್ಯದವರೆಗೂ ಸ್ವಾಮಿ ಆ ವಿಧೇಯತೆಯನ್ನ ತೋರಿಸಿಕೊಟ್ಟು ಎಂಬುದಾಗಿ ನಾವು ನೋಡ್ತೇವೆ. Thank you, Pastor. Amen. ಒನ್ ಮೋರ್ ಗುಡ್ ಎಕ್ಸಾಂಪಲ್. ಹೇಳಿ. ಚೆನ್ನಾಗಿ ಅದನ್ನ ವರ್ಣನೆ ಮಾಡಿದ್ದಾರೆ. ಈಗ ದೀಕ್ಷಾ ಸ್ಥಾನ ತಗೊಂಡ, ಯಾತಕ್ಕೆ ದೀಕ್ಷಾ ಸ್ಥಾನ ತಗೊಂಡ? ಪಾಪ ಮಾಡಿದವರು, ತಪ್ಪು ಮಾಡಿದವರು, ನಾವು ಪಾಪದ ವಿಮೋಚನೆಗಾಗಿ ದೀಕ್ಷಾ ಸ್ಥಾನ ತಗೋಬೇಕು, ಹೌದಾ? ಸೊ ಆತನ ದೀಕ್ಷಾ ಸ್ಥಾನ ತಗೊಳ್ಳೋ ಅವಶ್ಯಕತೆನೇ ಇರ್ಲಿಲ್ಲ. ಆದ್ರೆ ಅವರು ಹೇಳಿದ ಹಾಗೆ ಅವರು ಮಾದರಿಯನ್ನ ತೋರಿಸ್ಬೇಕಾಗಿತ್ತು. ಅದಕ್ಕೆ ಸ್ವಾಮಿ ಯೋಹಾನ ಬರೆದ ಸುವಾರ್ತೆನಲ್ಲಿ ಹೇಳ್ತಾನಲ್ವ, ನಾನು ನಿಮಗೆ ಮಾದರಿಯನ್ನ ತೋರಿಸಿದ್ದೇನೆ. ಸೊ ಶಿಷ್ಯರ ಕಾಲಗಳನ್ನ ತೊಳೆದು ನಾನು ನಿಮಗೆ ಗುರು ಆಗಿರುವ ನಾನು ನಿಮ್ಮ ಕಾಲಗಳನ್ನ ತೊಳೆದಿರಲಾಗಿ ನೀವೇನ್ ಮಾಡ್ರಿ, ಮತ್ತೊಬ್ಬರಾಗಿರ್ತೀರಿ. ಹೀಗೆ ಮಾಡ್ರಿ ಅಂತ ಹೇಳಿ ನಾನು ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ. ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಯು ಆರ್ ಟ್ರೈಂಗ್ ಟು ಸೇ. ಹೌದ್ರಾ? Okay. Yes, Pastor. Got it. Yeah. It's certified. Thank you. Thank you for both the pastors. Okay. God bless you. Pastor, ನಮಸ್ತೆ ಪಾಸ್ಟರ್. ನಮಸ್ತೆ ಸಿಸ್ಟರ್, ಹೇಳಿ. ಪಾಸ್ಟರ್, ನಂದೊಂದು ಡೌಟ್, ಪ್ರಶ್ನೆ ಅಲ್ಲ. ಏನಪ್ಪಾ ಅಂದ್ರೆ, ಈ ಲೋಕದಲ್ಲಿ ಯೇಸು ಸ್ವಾಮಿ ಇದ್ದಾಗ ಅನೇಕ ಮಾದರಿಯನ್ನ ತೋರಿಸಿ ಹೋದ್ರು. ಅಂದ್ರೆ ಅವ್ರ ಈ ಲೋಕದಲ್ಲಿ ಮನುಷ್ಯರಾಗಿದ್ದು ನಾವು ಸಹ ಮಾದರಿಯಂತೆ ಜೀವಿಸ್ಬೇಕು ಅನ್ನೋದ್ರಲ್ಲೇ ಅವ್ರು ಅದನ್ನ ತೋರಿಸಿದ್ರು. ಹೌದು. ಬಾಧೆಗಳು, ಈ ದಿನದ ಒಂದು ಪಾಠ ತಕೊಂಡಾಗ ಬಾಧೆಗಳನ್ನು ಸಹ ನೀವು ಆ ರೀತಿ ಅನುಭವಿಸಿದ್ರೆ ಪರಲೋಕ ರಾಜ್ಯಕ್ಕೆ ಬರೋದು ಅನ್ನೋದ್ರ ಮೂಲಕ ಬಾಧೆಗಳನ್ನು ಸಹ ಅನುಭವಿಸಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಅನೇಕರು ರಕ್ತ ಸಾಕ್ಷಿಗಳಾಗಿ ಈ ದಿನ ಸುಮಾರು ಜನ ಪ್ರಾಣವನ್ನ ಹೌದು. ಈಗ ಅದ್ರ ರಕ್ತ ಸಾಕ್ಷಿಗಳಲ್ಲಿ 1,44,000 ಜನ ಇದಾರಲ್ಲ, ಅವ್ರು ಮಾತ್ರ ರಕ್ತ ಸಾಕ್ಷಿಗಳಾಗಿರ್ತಾರ ಅಥವಾ ಅನೇಕರು ಪರಲೋಕ ರಾಜ್ಯನ ಸೇರ್ತಾರೆ ಅಂತ LNG ವೈಟ್ ಅವರು ಹೇಳಿದಾರಲ್ಲ, ಅದರಲ್ಲಿ ಬಾಧೆಗಳನ್ನ ಅನುಭವಿಸ್ತಿರೋರು ಸಹ, ಅಂದ್ರೆ ವಿಧೇಯರಾಗಿದ್ದವರು ಸಹ ಹೋಗ್ಲಿಕ್ಕೆ ಸಾಧ್ಯನಾ? ಓಕೆ. ಇದ್ರ ಬಗ್ಗೆ ನಮ್ಮ ಹಿರಿಯ ಬೋಧಕರು ಏನ್ ಹೇಳ್ತಾರೆ ಕೇಳೋಣ. ಹೇಳಿ. ಅಲ್ಲ ಅಷ್ಟೇ ಕೇಳ್ತಾ ಇದೆ, ಮಾತಾಡಿ. ಅವರಿಗೆ ಪ್ರಕಟಣೆ 7 ತಿಗಿಲ ಕೇಳಿ 9ನೇ ವಚನ. ಪ್ರಕಟಣೆ 7ನೇ ಅಧ್ಯಾಯ 9ನೇ ವಚನ ದಯವಿಟ್ಟು ಓದುವ ಕೇಳ್ಕೊತೀನಿ. ಇವುಗಳಾದ ಮೇಲೆ ಇಗೋ,
ಯಾರಿಂದಲೂ ಎಣಿಸಲಾಗದಂತ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಐ ಥಿಂಕ್ ದಟ್ ಆನ್ಸರ್ಸ್ ದ ಸಿಕ್ಸ್ತ್ ಕ್ವೆಶ್ಚನ್. ಇಲ್ಲಿ ಹೇಳ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ 1,44,000 ಆದ್ಮೇಲೆ ಎಣಿಸಲಾರದಷ್ಟು, ನೀವು ಎಣಿಸ್ಲಿಕ್ಕೆ ಆಗಲ್ಲ ಅಷ್ಟು ಜನ ಇರ್ತಾರೆ, ಅದರಲ್ಲಿ ಎಲ್ಲರೂ ಇರ್ತಾರೆ ಎಂಬುದರಲ್ಲಿ ಅರ್ಥ ಇದೆ. ಅದಕ್ಕೋಸ್ಕರವಾಗಿ ಏನ್ರಿ ಬರೀ 1,44,000 ಅಲ್ಲ, ಅದ್ರ ನಂತರ ಕೊಟ್ಟಿದ್ದಾರೆ ನೋಡಿ ಕೆಳಗೆ. ಅದಕ್ಕೆ ಇನ್ನೊಂದು ಉದಾಹರಣೆ ಹೇಗೆ ಮಾದರಿಯಾದನು ಸ್ವಾಮಿ ಅನ್ನೋದಕ್ಕೆ 1ನೇ ಪೇತ್ರ ಅಷ್ಟೇ 1ನೇ ಪೇತ್ರ ಈ ಬಾಧೆಯಲ್ಲಿ 2ನೇ ಅಧ್ಯಾಯದ 20-21 ವಚನ ಓದ್ಲಿಕ್ಕೆ ಹೇಳಿ. ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದರಿಂದೇನು ಕೀರ್ತಿ, ಆದರೆ ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ. ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಇನ್ನೊಂದು ವಚನ ಬೋಧಕರೇ, ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿದ್ದಾಗೆ, ಯಾಕಂತಂದ್ರೆ ನಾವೀಗ ಈಗಾಗಲೇ ಬೋಧಕರು ಹೇಳಿದ್ರು ಕಣ್ಣೀರಿನಿಂದ ಅವರು ಪ್ರಾರ್ಥನೆ ಮಾಡಿದ್ದಾನೆ ಯೇಸು ಸ್ವಾಮಿ. ಅವ್ರು ಬಂತೀರಾ? ಯೇಸು ಸ್ವಾಮಿ ಅವರು ಗೆತ್ಸೆಮನೆ ತೋಟದಲ್ಲಿದ್ದಾಗೆ 1 ಸರಿ ಪ್ರಾರ್ಥನೆ ಮಾಡಿದ್ರು, 2 ಸರಿ ಪ್ರಾರ್ಥನೆ ಮಾಡಿದ್ರು, 3 ಸರಿ ಪ್ರಾರ್ಥನೆ ಮಾಡೋದು ಏನು ಅವಶ್ಯಕತೆ ಇತ್ತು? 1 ಸರಿ ಮಾಡಿದ್ರು ಮುಗಿದೋಗಿತ್ತು. ಹೌದಂತೀರಾ? ಯಾಕೆ ಅಂದ್ರೆ ಸ್ವಾಮಿ ಈಗ ಪಾಸ್ಟರ್ ಹೇಳಿದ್ರಲ್ಲ, ಪರಿಪೂರ್ಣ ಮನುಷ್ಯನಾಗಿತ್ತು, ವಿಧೇಯತೆಯನ್ನ ಕಲಿದಲ್ಲದನೆ. ಯಾಕಂದ್ರೆ ದೇವ್ರು ಉತ್ತರ ಕೊಟ್ಟಿರ್ಲಿ. 1 ಸರಿ ಹೇಳ್ದ ನಿನ್ ಚಿತ್ತವೇ ಆಗ್ಲಿ ಅಂದ, ಮತ್ತೊಂದ್ ಸರಿ ಹೇಳ್ದ ನಿನ್ ಚಿತ್ತವೇ ಆಗ್ಲಿ ಅಂದ, ಮತ್ತೆ ಹೇಳಿದ್ರು ನಿನ್ ಚಿತ್ತವೇ. ಮೌನವಿದೆ ಅಂದ್ರೆ ಅರ್ಥ ಏನು? ಮೌನ ಕೂಡ ಏನಾಗಿದೆ? ದೇವ್ರ ಉತ್ತರ ಇದೆ. ಅದು ಏನಂತಂದ್ರೆ ಬೆಟ್ಟದ ಮೇಲೆ ಮೋಶೆ ಮತ್ತು ಏಲಿಯ ಕಾಣಿಸ್ಕೊಂಡಾಗೆ ಯೇಸು ಸ್ವಾಮಿ ಮರಣದ ಬಗ್ಗೆ ಮಾತಾಡ್ತಾ ಇದ್ರು. ನೀ ಯೆರೂಸಲೇಮಿಂದ ಸಾಯ್ಬೇಕಾಗಿದೆ ಅಂದಾಗ ಹೇಳ್ತಾ ಇದ್ರು. ಅದಕ್ಕೋಸ್ಕರವಾಗಿನೇ ನಿನ್ ಚಿತ್ತದಂತೆ ಆಗ್ಲಿ ಅಂತಂದಾಗಿ ಅಂದ್ರೆ ದೇವ್ರು ಮೌನವಾಗಿ ಹಾಕಿದ್ರು ಅಂತಂದ್ರೆ ನೀ ಮರಣ ಹೊಂದಲೇಬೇಕು ಅಂದ್ರೆ ಇದ್ರ ಅರ್ಥ ನಾವು ಕಷ್ಟವನ್ನು ಅನುಭವಿಸ್ತಾ ಇದ್ದಾಗೆ ದೇವರಿಗೆ ನಾವು ಪ್ರಾರ್ಥನೆ ಮಾಡ್ತೇವೆ. 1 ಸರಿ ಮಾಡ್ತೇವೆ, 2 ಸರಿ ಮಾಡ್ತೇವೆ, 3 ಸರಿ ಮಾಡ್ತೇವೆ. ಯಾಕಂತಂದ್ರೆ ದೇವ್ರು ಉತ್ತರ ಕೊಡ್ಲಿ ಅಂತ. ಒಂದೊಂದು ಉತ್ತರ ಏನಾಗಿರ್ತಂದ್ರೆ ದೇವ್ರ ವಿಧೇಯತರಾಗಿರ್ತಕ್ಕಂಥದ್ದನ್ನ ತೋರ್ಸ್ಕೊಡ್ತದೆ. ಇನ್ನೊಂದು ಉದಾಹರಣೆ ಏನಂತಂದ್ರೆ ಎಲಿಯ ಇರುವಂತ ಸಂದರ್ಭದಲ್ಲಿ ಒಂದು ಮಗು ಸತ್ತಿತ್ತು. ಅವನು ಒಂದೇ ಸರಿಗೆ ಆ ಮಗುವಿನ ಮೇಲೆ ಬೋರಲ್ಲಿ ಬಿದ್ದರೆ ಅದು ಜೀವವಾಗಿ ಹೇಳ್ಬೋದಾಗಿತ್ತು. ಆದ್ರೆ 3 ಸರಿ ಬೋರಲ್ಲಿ ಬಿದ್ದು ಎಂಬುದಾಗಿ ನಾವು ನೋಡ್ತೇವೆ. ಹೋಗುತ್ತೀರಾ? ಹೀಗೆ ಕೆಲವೇನಾಗಿದಾವ ಅಂತಂದ್ರೆ ಯೇಸು ಸ್ವಾಮಿ ಸಂಪೂರ್ಣ ಮನುಷ್ಯನಾಗಿದ್ದು ಮನುಷ್ಯರಿಗೆ ಕಲಿಸಿಕೊಡ್ತಕ್ಕಂತ ಕಷ್ಟದಲ್ಲಿ ಅಂದ್ರೆ ಬೇಕಾದ ತಪ್ಪು ಮಾಡಿ ಕಷ್ಟಗಳನ್ನ ನಾವು ಸಹಿಸ್ಕೊಳ್ಳೋದ್ರದಾಗೆ ಅದ್ರ ಅರ್ಥ ಇಲ್ಲ. ನ್ಯಾಯವಾಗಿ ತಪ್ಪಿಲ್ಲದೆ ನಾವು ನಮ್ಗೆ ಶೋಧನೆ ಬಂದಾಗೆ ನಾವು ಅದನ್ನು ಸಹಿಸ್ಕೊಳ್ಳೋದಕ್ಕೋಸ್ಕರವೇನೆ ದೇವ್ರು ಏನ್ ಮಾಡಿದಾರೆ ಅಂತಂದ್ರೆ ಆ ವಿಧೇಯತೆಯನ್ನು ನಮ್ಗೆ ಮಾದರಿಯನ್ನು ತೋರಿಸಿದಾಗಿ 3 ಸರಿ ನಾವು ಕಾಣ್ತೀವಿ. ಓಕೆ, ಥ್ಯಾಂಕ್ ಯು ಬೋಧಕರೇ. ಬಹಳ ವಿಸ್ತಾರವಾಗಿ ನಮಗೆ ಅನೇಕ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾವು ಮುಕ್ತಾಯ ಹಂತಕ್ಕೆ ಬರೋಣ. ನಾಳೆ ದಿನದಲ್ಲಿ ಕೊನೆಯ ಒಂದು ನಾಳೆ ದಿನ ಸಹ ನಮ್ಗೆ ಅತ್ಯುತ್ತಮ ರೀತಿಯಲ್ಲಿ ಅವರು ನಮಗೆ ನಡೆಸ್ಕೊಡುವಂತರಾಗಿದ್ದಾರೆ. ಅಂದ್ರೆ ಶುಕ್ರವಾರ ಅವರು ಇರೋದಿಲ್ಲ. ಶುಕ್ರವಾರ ನಾವು ಸಾರಾಂಶವನ್ನ ನಾವು ಅದನ್ನ ತೆಗೆದುಕೊಳ್ತಕ್ಕಂಥರಾಗಿದ್ದೇವೆ. ಹಾಗೂ ನಾಳೆಯ ಒಂದು ದಿನದಲ್ಲಿ ಇದರ ಅಂತಿಮ ಈ ಒಂದು ಪಾಠದ ಶಿರೋನಾಮೆ ಅಂತಿಮಕ್ಕೆ ಬರ್ಲಿಕ್ಕೆ ಹೋಗ್ತಕ್ಕಂಥರಾಗಿದೆ. ಸೊ ಈ ದಿನದ ಪಾಠವನ್ನ ಅತ್ಯುತ್ತಮ ರೀತಿಯಲ್ಲಿ ನಮಗೆ ತಿಳಿಸ್ಕೊಟ್ಟಂತ ಪಾಸ್ಟರ್ ಪ್ರಸನ್ನ ಕುಮಾರ್ ಅವರಿಗೆ ಮತ್ತೊಮ್ಮೆ ನಾವು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಈಗ ಮುಕ್ತಾಯದ ಹಂತಕ್ಕೆ ಬರೋಣ. ಈಗ ಪ್ರಾರ್ಥನಾ ಸಮಯ. ನಿಮ್ಮಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳು ಏನಾದ್ರು ಇದ್ದಂತ ಪಕ್ಷದಲ್ಲಿ ನೀವು ತಿಳಿಸುವ ಹಾಗೆ ಕೇಳ್ಕೊತೀನಿ. ಅದಕ್ಕಿಂತ ಮುಂಚಿತವಾಗಿ ಇವತ್ತು ಪ್ರಾರ್ಥನೆ ಮಾಡುವಂತ ಹೆಸರು ನಾನು ಹೇಳ್ತೇನೆ. ಅವರು ನಮಗೆ ಪ್ರಾರ್ಥನೆಯಲ್ಲಿ ನಡೆಸ್ಕೊಡ್ಬೇಕಾಗಿ ಕೇಳ್ಕೊತೇನೆ. ಸೊ ಮೊದಲನೇದಾಗಿ ಹಿರಿಕರಂತ ಲೋಕೇಶ್ ಅವರು ನಮ್ಗೆ ಪ್ರಾರ್ಥನೆಯನ್ನ ಮಾಡ್ತಾರೆ. ಇವತ್ತು ಎಲ್ಲ ಹಿರಿಯರಿಗೆ ನಾವು ಅವಕಾಶವನ್ನು ಕೊಡೋಣ ಪ್ರಾರ್ಥನೆ ಮಾಡ್ಲಿಕ್ಕೋಸ್ಕರವಾಗಿ. ಹಿರಿಕರಂತ ಲೋಕೇಶ್ ಅವರು, ಹಿರಿಕರಂತ ಸುಭಾಷ್ ಅವರು, ಹಿರಿಕರಂತ ಪ್ರೇಮ್ನಾಥ್ ಕೋಲ್ಕರ್ ಅವರು, ಈ 3 ವ್ಯಕ್ತಿಗಳು ಇವತ್ತು ನಮಗೆ ಹಿರಿಯರು ಪ್ರಾರ್ಥನೆಯಲ್ಲಿ ನಮಗೆ ನಡೆಸ್ಕೊಡ್ಬೇಕಾಗಿ ನಾನು ಕೇಳ್ಕೊತೇನೆ. ಹಾಗೂ ಅದಾದ ನಂತರ ನಾವು ಕೊನೆಯ ಒಂದು ಅಂತ್ಯ ಆಶೀರ್ವಾದವನ್ನ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಎಸ್ ಟಿ ಸೋಲಮನ್ ಅವರಿದ್ದಾರೆ.
ಅವ್ರು ನಮ್ಗೆ ಅಂತ್ಯಾಶೀರ್ವಾದವನ್ನ ಕೊಡ್ತಾರೆ. ಸೊ ಮೊದಲನೇ ಪ್ರಾರ್ಥನೆ ಹಿರಿಕರಂತ ಲೋಕೇಶ್ ಅವರು, ಎರಡನೇ ಪ್ರಾರ್ಥನೆಯನ್ನ ಹಿರಿಕರಂತ ಸುಭಾಷ್ ಅವರು, ಮೂರನೇ ಪ್ರಾರ್ಥನೆಯನ್ನ ಹಿರಿಕರಂತ ಪ್ರೇಮ್ನಾಥ್ ಕೋಲ್ಕರ್ ಅವರು ನಮ್ಗೆ ಪ್ರಾರ್ಥನೆ ಮಾಡ್ತಾರೆ. ಈಗ ನಿಮ್ಮ ಮನವಿ ಇದ್ದಂತ ಪಕ್ಷದಲ್ಲಿ ತಿಳಿಸುವ ಹಾಗೆ ಕೇಳ್ಕೊತೀನಿ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸಿಸ್ಟರ್. ಸರ್, ನಮ್ ತಮ್ಮ ಶೈಲೇಶ್ಗೋಸ್ಕರ ಪ್ರಾರ್ಥನೆ ಮಾಡಿ. ಅವ್ರನ್ನ 2 ದಿನದಿಂದ ಜ್ವರ ಬರ್ತಾ ಇದೆ. ಶೈಲೇಶ್ ಅವರ? ಹೌದ್ ಸರ್, ಶೈಲೇಶ್ ಸತೀಶ್ ನಮ್ ತಂದೆ ಮಾತಿಗೋಸ್ಕರ. ಓಕೆ, ಹಾಕಿದೀವಿ. ನಿಮ್ಮ ಸತೀಶ್ ಮತ್ತೆ ಮಾರುತಿ ಅವ್ರಿಗೋಸ್ಕರ ಹಾಕಿದೀವಿ, ಶೈಲೇಶ್ ಅವ್ರಿಗೋಸ್ಕರ. ಓಕೆ, ಕಂಟಿನ್ಯೂ ಮಾಡ್ತೀವಿ. Pastor, my mother, we have discharged my mother. Thanks for the prayers. Okay. So continue to pray for her for the improvements. She has been discharged today. Okay. Yeah, thank you, Pastor. ಸೊ ಮೊದಲನೇ ಪ್ರಾರ್ಥನೆನ ಹಿರಿಕರಂತ ಲೋಕೇಶ್ ಅವ್ರು ನಮ್ಗೆ ಮಾಡುವಾಗಿ ನಾನು ಕೇಳ್ಕೊತೇನೆ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಹಿರಿಕರಂತ ಲೋಕೇಶ್ ಅವರೇ, ಜಯಮ್ಮ ಕೊಳ್ಳೇಗಾಲ ಅವರು, ಹಿರಿಕರಂತ ಜಯಮ್ಮ ಅವರು. ಹಲೋ, ಹಾ, ಪ್ರಾರ್ಥನೆ ಮಾಡಿ. ಮೊದಲ ಪ್ರಾರ್ಥನೆ 4 ವಿಜ್ಞಾಪನೆಗಳಿಗಾಗಿ ನೀವು ಪ್ರಾರ್ಥಿಸಿ. ಯಾವ್ದಾದಂತೀರ ಸರ್? ಮೇಲ್ಗಡೆ 4 ಇದೆ ನೋಡಿ, ಮಲ್ಲವ್ವ, ಸುಜಾತ, ಫಿಲಿಪ್ ಮತ್ತೆ ಹೇಮಲತಾ, ಲಕ್ಷ್ಮಿ, ವೆಂಕಟಲಕ್ಷ್ಮಿ ಅವ್ರಿಗಾಗಿ. ಪರಿಶುದ್ಧನಾದಂತ ನನ್ನ ಪರಲೋಕದ ತಂದೆ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಇದು ರಾಜ, ಈ ಒಂದು ಸುಂದರ ಸಮಯಕ್ಕಾಗಿ, ಸಾಯಂಕಾಲದ ವೇಳೆಗಾಗಿ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಇದು ಅಪ್ಪ, ಕೇಳಿದಂತ ವಾಕ್ಯವನ್ನು ಆಶೀರ್ವಾದ ಸ್ವಾಮಿ. ಆ ವಾಕ್ಯವನ್ನು ಕೇಳಿ ನಾವು ಅದನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಅದರ ರೀತಿ ನಡ್ಕೊಳ್ಳುವಂತೆ, ನಮ್ಮಿಂದ ಯಾರಿಗೂ ನೋವು ಮಾಡದೆ, ಚುಚ್ಚಿ ಮಾತನಾಡದೆ, ಕೆಟ್ಟದಾಗಿ ಹೋಗದೆ, ಒಳ್ಳೆ ಮಕ್ಕಳಾಗಿ ವಾಕ್ಯವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ನಮ್ಮನ್ನು ನಾವು ತಗ್ಗಿಸ್ಕೊಂಡು ನಿನ್ನ ಪಾದ ಸನ್ನಿಧಾನದಲ್ಲಿ ಜೀವಿಸುವಾಗೆ ನಮ್ಮನ್ನು ಬಲಪಡಿಸು ರಾಜ. ನಮ್ಮನ್ನು ಆಶೀರ್ವಾದಿಸಪ್ಪ, ನಮ್ಮನ್ನು ಪರಂಬರಿಸು ಸ್ವಾಮಿ. ನಮ್ಮನ್ನು ಕಾಪಾಡಿದ್ದೆ ಸ್ವಾಮಿ, ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಎಷ್ಟೋ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದೀರಪ್ಪ. ಈ ವಾರವೆಲ್ಲ ನಮ್ಮನ್ನ ಉನ್ನತವಾಗಿ ನಡೆಸಿದಾರಪ್ಪ. ಪ್ರಸನ್ನ ಸರ್ ಕೊಟ್ಟಂತ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಅವರನ್ನ ಇನ್ನು ಮುಂದೇನೋ ನಡೆಸು ಸ್ವಾಮಿ. ಅವ್ರ ಬಾಯಲ್ಲಿ ಬರ್ತಕ್ಕಂಥ ಒಂದೊಂದು ಮಾತುಗಳದು ನಿಜವಾಗಿರ್ಲಪ್ಪ, ಸತ್ಯವಾಗಿರ್ಲಿ. ಅದನ್ನ ನಾವು ನಡ್ಕೊಂಡು ಒಳ್ಳೆ ರೀತಿಯಾಗಿ ನಡ್ಕೊಳ್ಳುವಂತ ಮಕ್ಕಳಾಗುವಂತೆ ನಮ್ಮನ್ನ ಆಶೀರ್ವಾದ ಮಾಡು ಸ್ವಾಮಿ. ನಮ್ಮಲ್ಲಿ ನೀನಿದ್ದು ನಮ್ಮನ್ನ ಬಲಪಡಿಸು ರಾಜ. ಈ ಒಂದು ಜೂಮ್ ಮೀಟಿಂಗ್ ಬಂದಿರ್ತಕ್ಕಂಥ ಪ್ರತಿಯೊಬ್ರು ನೀನು ಆಶೀರ್ವಾದ ಮಾಡು ತಂದೆ. ಹೆಸರಾಗಿ ನೀನು ಆಶೀರ್ವಾದಿಸಪ್ಪ. ಎಲ್ಲಾ ನಿನ್ ಮಕ್ಳುಗಳು ನಿನ್ ಕಾಯ್ದೆ ಕಾಪಾಡು. ಒಬ್ಬೊಬ್ರು ಅವರ ಒಂದು ಕುಂದು ಕೊರತೆಗಳಿಗೆ, ಅವರ ಒಂದು ಇಷ್ಟಾಂತಗಳು ನೀನ್ ನೆರವೇರ್ಸು ರಾಜ. ಯೇಸುವೆ, ನಿನ್ ಸ್ತೋತ್ರವಾಗ್ಲಪ್ಪ. ತಗ್ಗಿದ ಮನಸ್ಸಿನಿಂದ, ಕುಗ್ಗಿದ ಮನಸ್ಸಿನಿಂದ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವಪ್ಪ. ಅವರ ಒಂದು ಇಷ್ಟಾಂತಗಳು ನೆರವೇರಿಸು. ಅವ್ರಿಗಿರ್ತಕ್ಕಂಥ ರೋಗಗಳಿರ್ಬೋದು, ಅವರ ಹಣಕಾಸಿನ ಸಹಾಯ ಇರ್ಬೋದು, ಮನೆಯ ಸಮಸ್ಯೆಗಳಿರ್ಬೋದು ಸ್ವಾಮಿ, ಅದೆಲ್ಲವ ನೀನು ಪರಿಹರಿಸು ರಾಜ. ನೀನು ಮುಟ್ಟಪ್ಪ. ಅಪ್ಪ, ಯಾರ್ಯಾರ ಹೆಸರು ನಿನಗೆ ಗೊತ್ತಿದೆಯಲ್ಲ ಸ್ವಾಮಿ, ಅವರ ಒಂದು ಇಷ್ಟಾಂತಗಳು ನೆರವೇರಿಸಿ ನೀನು ಕಾಯ್ದೆ ಕಾಪಾಡು ಸ್ವಾಮಿ. ಹೌದು ರಾಜನೇ, ಈ ಒಂದು ಲೋಕದಲ್ಲಿ ಸ್ವಾಮಿ, ಈ ಕೊರೋನಾ ರೋಗ ಮನುಷ್ಯರನ್ನ ನೆಮ್ಮದಿ ಇಲ್ಲದಾಗಿ ಕೆಡಿಸಿದ್ಯಾ ಸ್ವಾಮಿ. ಅಪ್ಪ, ಈ ರೋಗವನ್ನ ಅಥವಾ ಇರ್ತಕ್ಕಂಥ ಐಡೆಂಟಾ ವೈರಸ್, ಇನ್ನು ಇತರ ಎಲ್ಲಾ ವೈರಸ್ಗಳನ್ನ ನಾಶಗೊಳಿಸಪ್ಪ. ಯಾರಿಗೂ ತೊಂದರೆ ಆಗದೆ, ಜೀವಕ್ಕೆ ತೊಂದರೆಗಳಾಗದೆ ಸ್ವಾಮಿ, ಎಲ್ರೂ ಸಮಾಧಾನದಿಂದಿರುವಂತೆ ನೀನು ಮಾಡಪ್ಪ. ಈಗ ನರಳ್ತಕ್ಕಂಥ ಪ್ರತಿಯೊಬ್ರು ನೀನು ಆಶೀರ್ವಾದ ಮಾಡು. ಅವರೆಲ್ಲಾ ರೋಗಗಳನ್ನು ವಾಸಿ ಮಾಡಿ ನಿನಗೆ ಸ್ತೋತ್ರ ಇರುವಂತ ಮಕ್ಕಳಾಗುವಂತೆ ಪ್ರತಿಯೊಬ್ಬರು ನೀನು ಆಶೀರ್ವಾದಿಸ್ತಂದೆ. ನಿನ್ನ ದೇವದೂತ್ರನ, ಪವಿತ್ರಾತ್ಮನ ಎಲ್ಲರ ಜೊತೆ ಕಾವಲಾಗಿರ್ಸಪ್ಪ. ಹೌದು ಸ್ವಾಮಿ, ಇಲ್ಲಿ ತಲೆಬಾಗಿರ್ತಕ್ಕಂಥ ಪ್ರತಿಯೊಬ್ಬ ಹಿರಿಯವ್ರನ್ನ ನೀನು ಆಶೀರ್ವಾದ ಮಾಡು. ಅವರನ್ನ ನೀನು ಮುಟ್ಟು ಸ್ವಾಮಿ. ಯೌವನಸ್ಥರು, ಚಿಕ್ಕ ಮಕ್ಕಳು, ಪ್ರತಿಯೊಬ್ಬರು ನೀನು ಆಶೀರ್ವಾದ ಸ್ವಾಮಿ. ಹೀಗೆ ದಿನದಿಂದ ದಿನಕ್ಕೆ ಹೆಚ್ಚೆಚ್ಚಾಗಿ ಕಲಿಯುವಂತೆ ನೀನು ಬಲಪಡಿಸು ಸ್ವಾಮಿ.
ನಾವು ಅದನ್ನ ಕೇಳಿ ಕಿವಿಲ್ ಕೇಳಿ ಮತ್ತೊಂದ್ ಕಿವಿಲ್ ಬಿಟ್ಬಿಟ್ಟು ಮತ್ತೆ ನಾವು ಲೌಕಿಕಕ್ಕೆ ಹೋಗದೆ ನಮ್ಮ ಮನಸ್ಸುಗಳನ್ನ ಕಠಿಣ ಮಾಡಿಕೊಳ್ಳದೆ ಸ್ವಾಮಿ ಬದಲಾಯಿಸ್ಕೊಳ್ಬೇಕಪ್ಪ. ಒಬ್ಬೊಬ್ಬರ ಹೃದಯದಲ್ಲಿ ನೀನ್ ಮಾತಾಡೋ ಸ್ವಾಮಿ, ಒಬ್ಬೊಬ್ಬರ ಮನಸ್ಸನ್ನ ಮುಟ್ಟಿ ಆಶೀರ್ವಾದ ಸ್ವಾಮಿ. ಎಲ್ಲ ಆಫೀಸರ್ಸ್ಗಳು, ಅಧಿಕಾರಿಗಳು, ಪ್ರತಿಯೊಂದು ಸ್ಕೂಲ್ಗಳು ಎಲ್ಲವ ನೀನು ಆಶೀರ್ವಾದ ಮಾಡಪ್ಪ. ಯಾವುದೇ ಕಾರಣಕ್ಕೂ ಸ್ಕೂಲ್ಗಳು ಮುಚ್ಚದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮುಂದುವರಿಯುವಾಗಿ ನೀನು ಸಹಾಯ ಮಾಡು ಕರ್ತನೆ. ಇದು ಸ್ವಾಮಿ ಈ ಒಂದು ಕಾರ್ಯವನ್ನ ನಡೆಸ್ಕೊಡ್ತಕ್ಕಂತ ಪಾಸ್ಟರ್ ನೀನು ವಿಶೇಷವಾಗಿ ಆಶೀರ್ವಾದ ಮಾಡಪ್ಪ. ಅವ್ರ ಕುಟುಂಬವನ್ನ, ಅವ್ರ ಹೆಂಡತಿ ಮಕ್ಕಳನ್ನ, ಅವರ ಸೇವೆಯನ್ನ ವಿಶೇಷವಾಗಿ ನೀನು ಆಶೀರ್ವಾದ ಮಾಡು ರಾಜ. ನೀನ್ ತಾನೇ ಕಾಯ್ದು ಕಾಪಾಡು ಸ್ವಾಮಿ. ಈಗ ಅಪ್ಪ, ಇನ್ನು ಯಾರಾದ್ರೂ ಪ್ರಾರ್ಥನೆ ಕೇಳದೆ ಇದ್ದವ್ರ ಮನಸ್ಸಲ್ಲಿ ನೊಂದ್ಕೊಂಡಿದ್ರೆ ಅಂತವ್ರುಗಳು ನೀನು ಆಶೀರ್ವಾದ ಮಾಡಪ್ಪ. ನಾನು ಕೇಳ್ಕೋಬೇಕಾಗಿತ್ತು, ನಾನು ಪ್ರಾರ್ಥನೆ ಕೊಡ್ಬೇಕಾಗಿತ್ತು ಎಂಬುದಾಗಿ ಅಂದುಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರ ಮನುಷ್ಯನ ನೀನು ಮುಟ್ಟಿ ಆಶೀರ್ವಾದ ಮಾಡು ಸ್ವಾಮಿ. ಹೌದಪ್ಪ, ಈ ರಾತ್ರಿ ಎಲ್ಲ ಕಾಪಾಡು, ಶುಭರಾತ್ರಿ ಆಗಿ ಮಾಡಿ ಮತ್ತೆ ಮುಂಜಾನೆ ಎದ್ದು ಮತ್ತೊಂದು ಆವತ್ತಿನ ಪಾದಸಂದಲ್ಲಿ ಕುಳಿತು ನಿನ್ನನ್ನು ಆರಾಧಿಸುವಂತೆ, ಆ ವಾಕ್ಯಗಳನ್ನ ಕೇಳುವಂತೆ, ಮುಂಜಾನೆ ಎದ್ದು ಒಬ್ಬರನ್ನೊಬ್ಬರು ನೋಡ್ಕೊಳ್ಳುವಂತೆ ನೀನು ಸಹಾಯ ಮಾಡ್ಬೇಕಾಗಿ ನಮ್ಮ ಕಾರ್ಯಕರ್ತನು ರಕ್ಷಕನೂ ಆದಂತ ಯೇಸು ಸ್ವಾಮಿ ನಿಮ್ಮ ಹೆಸರಿನಲ್ಲಿ ಬೇಡ್ಕೊಳ್ಳುತ್ತೇನೆ ನನ್ನ ತಂದೆ. ಆಮೆನ್. ಎರಡನೇ ಪ್ರಾರ್ಥನೆಯನ್ನ ಹಿರಿಕರಂತ ಸುಭಾಷ್ ಅವ್ರು ಮಾಡ್ಬೇಕಾಗಿ ಕೇಳ್ಕೊತೇನೆ. ಮೈಕನ್ನ ಆನ್ ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡಿ. ಎಲ್ಲ ವರ್ಣಾಳಿಗೆ ಮೂಲಕ ತಂದೆಯ ದೇವರೇ, ಯುಗ ರಕ್ಷಕನೇ, ಈ ದಿನವೆಲ್ಲ ನೀನು ವಿಶೇಷವಾಗಿ ನಮ್ಮನ್ನು ಆಶ್ರಯ ಕೊಟ್ಟು ತಂದೆಯ ದೇವರೇ, ಈ ಸಾಯಂಕಾಲ ಸಮಯದಲ್ಲಿ ನಾವು ಈ ಅಂತಾರಾಷ್ಟ್ರೀಯ ಸಬ್ಬತ್ ಒಂದು ಪಾಠ ಕಲಿಯುವ ಹಾಗೆ, ನಿನ್ನ ಸನ್ನಿಧಾನದಲ್ಲಿ ಬರುವ ಹಾಗೆ ಈ ಸಮಯ ನಮ್ಮೆಲ್ಲರಿಗೆ ದಯಪಾಲಿಸಕ್ಕಾಗಿ ಸಲ್ಲಿಸಿದ ರಕ್ಷಕ. ಈಗ ತಂದೆಯ ದೇವರೇ, ಈ ಒಂದು ಕಾರ್ಯಕ್ರಮ ನಡೆಸತಕ್ಕಂತ ಪಾಸ್ಟರ್ ಸುರೇಂದರ್ ಅವರು ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳಿಂದ ಹಸ್ತಕ್ಕೆಯನ್ನು ಒಪ್ಪಿಸುವ ಕರ್ತ ಪ್ರತಿಯೊಬ್ಬರು ವಿಶೇಷವಾಗಿ ಆಶೀರ್ವಾದ ಮಾಡುತ್ತಂದೆ, ಅವರ ಕುಟುಂಬ ಮಕ್ಕಳನ್ನು ವಿಶೇಷ ಆಶೀರ್ವಾದ ಮಾಡುತ್ತಂದೆ ದೇವರೇ. ಇವಾಗ ಕರ್ತನೆ, ಇವತ್ತಿನ ದಿವಸ ಸಬ್ಬತ್ ಪಾಠ ತಂದಂತ ಪಾಸ್ಟರ್ ಪ್ರಸನ್ನ ಕುಮಾರ್ ಅವರಿಗೋಸ್ಕರ ಮರಳಿ ರಕ್ಷಣೆ, ಅವರನ್ನು ಸಹ ವಿಶೇಷವಾಗಿ ಆಶೀರ್ವಾದ ಮಾಡು. ಅವರ ಕುಟುಂಬ ಮಕ್ಕಳನ್ನು ವಿಶೇಷವಾಗಿ ಆಶೀರ್ವಾದ ಮಾಡು ಕರ್ತನೆ. ಅವರಿಗೆ ಬೇಕಾದ ಏನು ಜ್ಞಾನವನ್ನು ಹೆಚ್ಚಿನ ರೀತಿಯಿಂದ ದಯಪಾಲಿಸಿ ಅನೇಕ ದಿನ ಮಕ್ಕಳನ್ನು ಅದು ಗೂಢಾರ್ಥ ತಿಳಿಪಡಿಸುವ ಹಾಗೆ ಅವರನ್ನು ವಿಶೇಷವಾಗಿ ಆಶೀರ್ವಾದ ಮಾಡಬೇಕೆಂಬುದಾಗಿ ಸನ್ನಿನಲ್ಲಿ ಬೇಡಿಕೊಡ್ತಾರೆ ರಕ್ಷಕ. ಇವತ್ತು ತಂದೆಯಾದ ಕೂಟವು ಹಿರಿಯರು ಎಂಬುದಾಗಿ ನೀನು ಆರಿಸಿಕೊಂಡಿದ್ದೀ ರಕ್ಷಕ. ಹೌದು ಕರ್ತನೆ, ನಮಗೆ ಬೇಕಾದ ಆಶೀರ್ವಾದ ಆರೋಗ್ಯವನ್ನು ನೀನು ನೀಡಿ ನಮಗೆ ಈ ಒಂದು ಜೀವಿತರ ಸಂಖ್ಯೆಯಲ್ಲಿ ನಮಗೆ ಇಡಿಸಿ ಈ ಒಂದು ಪ್ರಾರ್ಥನೆಯಲ್ಲಿ ನಮ್ಮನ್ನು ತೆಗೆದುಕೊಂಡಿದ್ದಕ್ಕಾಗಿ ಸಲ್ಲಿಸಿದ ರಕ್ಷಕನೇ. ಈಗ ತಂದೆಯಾದ್ಯವರೇ, ಈ ಸಮಯದಲ್ಲಿ ಅನೇಕ ರೋಗಿಗಳು ಸಹ ಮತ್ತು ಕೆಲವು ಸಮಸ್ಯೆಗಳು ಸಹ ಅವರು ತಂದು ನೀನು ಪಾದದಲ್ಲಿಟ್ಟಿದ್ದಾರೆ ರಕ್ಷಕ. ಅವ್ರನ್ನು ವಿಶೇಷವಾಗಿ ಆಶೀರ್ವಾದ ಮಾಡಿ ಅವರ ಕಷ್ಟಗಳನ್ನು ನೀನು ಬಗೆಹರಿಸಬೇಕೆಂಬುದಾಗಿ ನೀನಲ್ಲಿ ಬೇಡಿಕೊತ ರಕ್ಷಕ. ಈಗ ತಂದೆ ಆದೇವ್ರೆ, ಅನಾರೋಗ್ಯದಿಂದ ಬಳತಕ್ಕಂಥ ಮಕ್ಕಳು ಸಣ್ಣ ಹಸ್ತಕ್ಕೆಯನ್ನು ಒಪ್ಪಿಸುವಾಗ ಕರ್ತನೆ, ಅವ್ರನ್ನು ವಿಶೇಷವಾಗಿ ಆಶೀರ್ವಾದ ಮಾಡಿ ರಕ್ಷಕನೇ. ಈಗ ತಂದೆ ಆದೇವ್ರೆ, ಈ ಒಂದು ಸರ್ ಇದು ಮುಂದೆ ಸ್ವಲ್ಪ ಮೇಲೆ ಮಾಡಿ ಸರ್, ಮೇಲೆ 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 ಮಲ್ಲಮ್ಮ, ಇನ್ನು ಮೇಲೆ ಮಲ್ಲಮ್ಮ, ಎಲ್ಲಮ್ಮ ನಂದ ಮಲ್ಲಮ್ಮ ನೀನ ಮಲ್ಲವ್ವ. ಹಾ ಸರ್, ಅನಾರೋಗ್ಯದಿಂದ ಬಳತಕ್ಕಂಥ ಮಲ್ಲಮ್ಮ ಮತ್ತು ಸುಜಾತ ಮತ್ತು ಪಿರಿಕ್ ಮತ್ತು ಹೇಮಲತಾ ಅವರ ಆರೋಗ್ಯಕ್ಕೋಸ್ಕರ ಮತ್ತು ವೆಂಕಟಲಕ್ಷ್ಮಿ ಆರೋಗ್ಯಕ್ಕೋಸ್ಕರ ನೀನು ಮರಳಿದ ರಕ್ಷಕನೇ. ಆ ಮಕ್ಕಳು ಆ ಕಾಯಿಲೆಯಿಂದ ಬಳಲ್ತಾ ಇರುವಾಗ ರಕ್ಷಣೆ, ಅವರ ಕಾಯಿಲೆ ಏನಿದೆ ಎಂಬುದಾಗಿ ನೀನು ಬಲ್ಲವನಾಗಿದ್ದ ರಕ್ಷಕನೇ. ಅವ್ರನ್ನ ನೀನು ಪವಿತ್ರಿಸಿದ ನೀನು ಮುಟ್ಟು ಕರ್ತನೆ, ಅವರನ್ನು ವಾಶ್ ಮಾಡಕರ್ತ. ಅವ್ರು ಹೇಳ್ತಕ್ಕಂಥ ಎಲ್ಲ ಬಲಹೀನತೆಗಳು, ಅನಾರೋಗ್ಯಗಳು ಸಂಪೂರ್ಣವಾಗಿ ನೀನು ತೆಗೆದು ಬಿಟ್ಟು ಅವರಿಗೆ ಬೇಕಾದ ಆರೋಗ್ಯ ಭಾಗ್ಯ ನೀನು ದಯಪಾಲಿಸ್ಕೊಡ್ಬೇಕೆಂಬುದಾಗಿ ನಿನ್ನಲ್ಲಿ ಬೇಡಿಕೊಳ್ತಾರೆ ರಕ್ಷಕನೇ. ಇವತ್ತು ತಂದೆ ಆದೇವರೇ, ರಾಬರ್ಟ್ BEd ಒಂದು ಪರೀಕ್ಷೆ ಬರೆದು ಅವರು ಫಲಿತಾಂಶಕ್ಕೋಸ್ಕರ ಕಾಯ್ತಾ ಇದ್ದಾರೆ ರಕ್ಷಕನೇ. ಈಗ ತಂದೆ ಆದೇವರೇ, ಆ ಒಂದು BEd ಪರೀಕ್ಷೆಯಲ್ಲಿ ಅವರಿಗೆ ಫಲಿತಾಂಶ ಹೆಚ್ಚಿನ ರೀತಿಯ ಅಂಕಗಳು ತೆಗೆದುಕೊಂಡು ಅವರು ಪಾಸ್ ಮಾಡಿ ಅದರ ಮೂಲಕ ಅವರಿಗೆ ಯಾವ ಪೋಸ್ಟ್ ಅವರಿಗೆ ಬೇಕು ಎಂಬುದಾಗಿ ಅವರು ಆ ಒಂದು ಪರೀಕ್ಷೆ ಬರೆದ ರಕ್ಷಕ. ಆ ಒಂದು ಪದವಿಯನ್ನು ಅವರಿಗೆ ದಯಪಾಲಿಸ್ಕೊಡು, ಆ ಒಂದು ಕೆಲಸವನ್ನು ಅವರಿಗೆ ದಯಪಾಲಿಸ್ಕೊಡ್ಬೇಕೆಂಬುದಾಗಿ ನಿನ್ನಲ್ಲಿ ಅಂಗಲಾಚಿ ಬೇಡಿಕೊಳ್ತಾರೆ ರಕ್ಷಕನೇ. ಸತೀಶ್ ಮತ್ತು ಮಾರುತಿ ಮತ್ತು ಶೈಲೇಶ್ ಇವರು ಆರೋಗ್ಯಕ್ಕೋಸ್ಕರ ನಿನ್ನಲ್ಲಿ ಮೊರೆಯಿಟ್ಟಿದ್ದಾರೆ ರಕ್ಷಕ. ಅವರನ್ನು ಸಹ ನೀನು ಪವಿತ್ರ ಮುಟ್ಟು ರಕ್ಷಕನೇ. ಅವರಲ್ಲಿ ಇರ್ತಕ್ಕಂಥ ಎಲ್ಲಾ ಬಲಹೀನತೆಗಳು, ಅನಾರೋಗ್ಯವು ಸಂಪೂರ್ಣವಾಗಿ ತೆಗೆದುಕೊಳ್ಳು ರಕ್ಷಕ. ಮತ್ತು ಅವರ ಆರೋಗ್ಯಕ್ಕೋಸ್ಕರ ನೀನು ಮೊರೆಯಿಡ್ತಾರೆ ರಕ್ಷಕನೇ. ಪ್ರಮೋದ್ ಅಪಘಾತದಿಂದ ಅವರು ಅನಾರೋಗ್ಯದಿಂದ ಇದ್ದಾಗ ರಕ್ಷಕ,
ಅವರಿಗೋಸ್ಕರ ಮರಳಿದ ರಕ್ಷಕ, ಅವ್ರನ್ನು ಸಹ ಪವಿತ್ರ ಮುಟ್ಟು ರಕ್ಷಕನೇ. ಅವ್ರ ಇರ್ತಕ್ಕಂಥ ಎಲ್ಲ ಬಲಹೀನತೆಗಳು, ಅನಾರೋಗ್ಯವು ಸಂಪೂರ್ಣವಾಗಿ ತೆಗೆದುಬಿಡು ಕರ್ತ. ಮತ್ತು ರಕ್ಷಿತ ಇವರು ನರ್ಸಿಂಗ್ ಒಂದು ಪರೀಕ್ಷೆ ಬರೆದಿದ್ದಾರೆ ರಕ್ಷಕನೇ, ಅವ್ರನ್ನು ಸಹ ವಿಶೇಷ ಮಾಡು. ಆ ಒಂದು ಪರೀಕ್ಷೆದಲ್ಲಿ ಅವ್ರು ಒಳ್ಳೆ ರೀತಿಯಿಂದ ಪಾಸ್ ಮಾಡಿ ಅದರ ಮೂಲಕ ಅವರಿಗೆ ಒಳ್ಳೆ ಫಲಿತಾಂಶ ಬರುವಾಗ ನಿನ್ನ ಆಶೀರ್ವಾದ ನಿನ್ನ ಕೃಪೆ ಸುರಿಸ್ತಂದೆ. ಇವತ್ತೊಂದೇ ಆದ್ರೆ ಈ ಸಾಯಂಕಾಲ ಸಮಯದಲ್ಲಿ ನಿನ್ನ ಸನ್ನಿಧಾನದಲ್ಲಿ ಅನೇಕ ಬೇಡಿಕೊಂಡಿಟ್ಟಿದ್ದೀವಿ, ಎಲ್ಲವೂ ನೆರವೇರಿಸಿಕೊಟ್ಟು ನಮ್ಮನ್ನು ಸಾಕ್ಷಿ ಮಕ್ಕಳಿಗೆ ಸಹಾಯ ಮಾಡ್ಬೇಕೆಂಬುದಾಗಿ ನಮ್ಮ ಒಡೆಯನ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರು ತಂದೆ, ಆಮೆನ್. ಮೂರನೇ ಪ್ರಾರ್ಥನೆನ ಇದಕ್ಕಂತ ಪ್ರೇಮನಾಥ್ ಕೋಲ್ಕರ್ ಅವರು ಮಾಡ್ತಾರೆ. Let's pray. Gracious Heavenly Father, we thank you, my Lord, for giving us this wonderful opportunity, my Lord, to come to your feet, my Lord. Yes, Lord, we thank you for being with us, my Lord, from morning till now, Lord. Lord, it's a privilege, my Lord, that as we are learning, my Lord, more and more of your words, my Lord, from the senior pastors, my Lord. We thank you, my Lord, for giving such a wonderful and senior pastors, my Lord, so that we can know much more, my Lord, about you, my Lord. Bless those pastors, my Lord, who are sharing your words with us, my Lord. So bless their family too, my Lord. Give them your wisdom from above, my Lord. And please bless them. I also pray for Pastor Surendra and his family, my Lord, as he's struggling, my Lord, to bring more and more souls, my Lord, to your feet, my Lord. Please be with him, my Lord. And please bless him, my Lord. And give him more wisdom from above, my Lord. And please be with his family, my Lord. Lead him and guide him. Lord, it's really a privilege, my Lord, that early in the morning and in the evening hours, my Lord, we are spending time with you, my Lord, because as we have seen scriptures, my Lord, the more close we are to you, my Lord, our lives will be still more better, my Lord. Yes, my Lord. Hope, my Lord, that many souls, my Lord, who are perishing, my Lord, are now getting refreshed, my Lord. So please continue to be with the Zoom prayer meetings, my Lord, and please see that still more souls are added to the prayer meetings, my Lord. Yes, my Lord. Especially pray for Puttamma for health, my Lord. Lord, you know from what she's suffering, my Lord. Lord, place your mighty hands on her, my Lord, and please see that, my Lord, she is healed, my Lord, and comes to your feet. Also pray for Pappu. For help, my Lord. Pushpa's help, my Lord. Please be with her, my Lord. Lord, please, you know, my Lord, from what is suffering, my Lord. So please, my Lord, if any sins, from by us, my Lord, so please see that the sins will not be in between, my Lord, and you will heal them, my Lord. Yes, my Lord. Also pray for M. Kumar from Hubli for his health, my Lord. So please take care of them, my Lord, as they have come to you, my Lord, with the hopes, my Lord. Please see that their faith enhances, my Lord, by healing them, my Lord. I also pray for Kalpana and Priscilla for their life partners, my Lord. Yes, my Lord, as you know, Lord, that they cannot stay alone, my Lord. For that, you had given a partner in the Eden's garden, my Lord. Likewise, my Lord, give them a suitable partners, my Lord, and please see that, my Lord, they be with you, my Lord, throughout their lives, my Lord. Yes, my Lord, as we know, my Lord, that Sister Kalpana is very much particular about the Zooms and the prayer meetings, my Lord, as is striving hard, my Lord, to donate as much as possible, my Lord, for smooth running of the Zoom and all. So please be with her, my Lord. Bless her abundantly. Bless her family too, my Lord. Yes, my Lord, I submit once again myself and the entire participants in this Zoom meeting to your feet, my Lord. I also pray that, my Lord, for healing my mother, as she was very serious, my Lord, and we had lost the hope, my Lord. But still, Lord, with all your praise and with the praise of the Zoom prayer warriors, my Lord, my mother is alive, and thank God, my Lord, that she is discharged and safe at home, my Lord. So once again, I submit, my Lord, me and my entire family members, and the participants of these Zoom prayer meetings, and the pastors who shared your words with us, and Pastor Surendra and his family, and all the participants to your feet, Lord. And we pray in the precious name of Jesus Christ. Amen.
ಪರಲೋಕ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧನಿಸಲ್ಪಡಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮ್ಮ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕಡೆಯಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ ಸ್ವಾಮಿ. ಆಮೇಲೆ ಅಂತ ಆಶೀರ್ವಾದಕ್ಕೆ ಒಪ್ಪಿಸಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಈ ಮಾಧ್ಯಮದಲ್ಲಿ ಸೇರಿರುವಂತಹ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ ಹಾಗೂ ದಿನನಿತ್ಯವಾಗಿ ಸ್ವಾಮಿ ಕೂಟಗಳನ್ನು ಆಯೋಜಿಸತಕ್ಕಂಥ ಬೋಧಕರಂತ ಸುರೇಂದ್ರ ಹಾಗೂ ಅವರ ತಂಡದ ಮೇಲೆಯೂ ಹಾಗೂ ಸ್ವಾಮಿ ಈ ದಿನದ ವಾಕ್ಯಗಳನ್ನು ಹಂಚಿಕೊಟ್ಟಂತ ನಿನ್ನ ಪ್ರಿಯ ದಾಸರ ಮೇಲೆಯೂ, ಅವರ ಕುಟುಂಬದ ಮೇಲೆಯೂ ಹಾಗೂ ಕುಟುಂಬದ ಎಲ್ಲಾ ಸದಸ್ಯರುಗಳ ಮೇಲೆಯೂ ಹಾಗೂ ಅಸ್ವಸ್ಥತೆಯಲ್ಲಿದ್ದು ಸ್ವಸ್ಥತೆಗಳಿಗಾಗಿ ಕಾದುಕೊಂಡಿರತಕ್ಕಂಥ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ ಒಂದೊಂದು ವಿಜ್ಞಾಪನೆಗಳ ಮೇಲೆಯೂ ನಿನ್ನ ಕೃಪೆ ಹೇರಳವಾಗಿ ಇಂದು ಎಂದೆಂದು ನಿರಂತರಕ್ಕೂ ಇರಲಿ ಸ್ವಾಮಿ. ಆಮೇನ್. ಆಮೇನ್.